ಆಕಾಶವಾಣಿ ಮಡಿಕೇರಿ. ಅನಾದಿ ಗಾನವು ನಾನು ಹೇ ಅನಂತ ಗಾಯಕನೇ ನಿನ್ನ ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಗಾಯಕನೇ ನಿನ್ನ ಅನಾದಿ ಗಾನವು ನಾನು. ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಆತ್ಮೀಯ ಕೇಳುಗರೆ, ಇವತ್ತಿನ ನಮ್ಮ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋಕ್ಕೆ ಇರುವವರು ಹಿರಿಯ ಸಾಹಿತಿ ಹಾಗೂ ಬಾಳೆಲೆಯ ವಿಜಯಲಕ್ಷ್ಮಿ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ ಅವರು. ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ಸುಮಾರು 32 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ಅನುಭವ ಡಾಕ್ಟರ್ ಜೆ ಸೋಮಣ್ಣ ಅವರದ್ದು. ಸರ್ ನಮಸ್ಕಾರ. ನಮಸ್ತೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಸರ್, ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆಗೆ ಇರೋದು ಬಹಳ ಸಂತಸ ಆಗ್ತಾ ಇದೆ. ಮೊದಲಿಗೆ ತಮ್ಮ ಊರು, ತಂದೆ ತಾಯಿ, ತಮ್ಮ ಕುಟುಂಬದ ಸದಸ್ಯರು, ತಮ್ಮ ಸಂಸಾರ, ಈ ಬಗ್ಗೆ ಒಂದಷ್ಟು ಪರಿಚಯ ಮಾಡಿ ಸರ್. ಇವತ್ತು ನನಗೂ ಅಷ್ಟೇ ಸಂತೋಷ ಆಗ್ತಾ ಇದೆ. ಆಕಾಶವಾಣಿ ಇವತ್ತು ನಮ್ಮ ಅನುಭವಗಳನ್ನು ಕುರಿತು ಒಂದು ಸಾಮಾಜಿಕ ಕ್ಷೇತ್ರಕ್ಕೆ ಪರಿಚಯ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ನಾನು ಹುಟ್ಟಿದ್ದು 1962 ಫೆಬ್ರವರಿ 1ರಂದು. ನಮ್ಮ ಸ್ವಂತ ಊರು ಪ್ರಿಯಾಪಟ್ಟಣ ತಾಲೂಕಿನ ದೊಡ್ಡ ನೇರಳೆ. ಅದು ಒಂದು ಸಣ್ಣ ಹಳ್ಳಿ. ನಮ್ಮ ತಂದೆ ಹೆಸರು ಜವರಯ್ಯ, ತಾಯಿ ದೇವಮ್ಮ ಅಂತ. ನಾವು ಒಟ್ಟಿಗೆ 8 ಜನ ಮಕ್ಕಳು. 5 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಗಂಡು ಮಕ್ಕಳಲ್ಲಿ ನಾನು ಕೊನೆಯವನು. ನಮ್ಮ ಅಣ್ಣ ಒಬ್ಬರು ಮಾಸ್ಟರ್ ಆಗಿದ್ರು, ಅವರು ರಿಟೈರ್ಡ್ ಆಗಿದ್ದಾರೆ. ಇನ್ನು ಉಳಿದವರೆಲ್ಲರೂ ಕೂಡ ಅವರು ಕೃಷಿ ಮಾಡ್ಕೊಂಡಿದ್ದಾರೆ. ತಂಗಿ 2, ಅಕ್ಕ 1. ನಾವು ತುಂಬ ಬಡತನದಲ್ಲಿ ಬೆಳೆದದ್ದು. ನಮ್ಮ ಕುಟುಂಬ ತುಂಬ ಬಡತನದ ಕುಟುಂಬ. ಅಂದರೆ ಅವತ್ತಿನ ಸಂದರ್ಭ ಎಲ್ರಿಗೂ ಕೂಡ ಹಾಗೇ ಇತ್ತು. ನಮ್ಮದು ಒಂದು ಹುಲ್ಲು ಗುಡಿಸಲು, ಒಂದು ಸಣ್ಣ ಹುಲ್ಲು ಗುಡಿಸಲು, ಅದು ಮನೆ. ಆ ಮನೆಯಲ್ಲೇ ಒಂದು ದೊಡ್ಡ ಕುಟುಂಬ ನಮ್ಮದು ಇದ್ದದ್ದು. ನಮ್ಮಣ್ಣ ಆ ಕಾಲದಲ್ಲೇ ಅವರು SSLC ಓದಿದ್ರು. ಅವರಿಗೆ ಪೋಸ್ಟ್ ಮ್ಯಾನ್ ಕೆಲಸ ಸಿಕ್ಕಿತ್ತು. ಆದರೆ ಅವರು ಕುಟುಂಬವನ್ನು ನಿರ್ವಹಿಸುವ ಜವಾಬ್ದಾರಿ ಅವ್ರ ಮೇಲೆ ಬಿದ್ದದ್ರಿಂದ ಆ ಕೆಲಸಕ್ಕೆ ಅವ್ರು ಹೋಗಲಿಲ್ಲ. ಇಡೀ ಒಂದು ತಂದೆಯ ಸ್ಥಾನದಲ್ಲಿ ನಿಂತು ನಮ್ಮ ಅಂಥ ದೊಡ್ಡ ಕುಟುಂಬವನ್ನು ಮುನ್ನಡೆಸಿದವರು ನಮ್ಮ ಅಣ್ಣ ಅವರು. ನಾನು ಬಹಳ ಚಿಕ್ಕವನಾಗಿದ್ದಾಗ ನಮಗೆ ಶಾಲೆ ಕಲ್ಪನೆಗಳೇ ಇರಲಿಲ್ಲ. ಆವಾಗೆಲ್ಲ ನಾವೆಲ್ಲ ಶಾಲೆಗೆ ಹೋಗ್ಲಿಕ್ಕಾಗಲ್ಲ, ಶಾಲೆಗೆ ಹೋದರೂ ನಮ್ಮ ಕೆಲಸ ಸಿಗಲ್ಲ ಅಂತಕ್ಕಂಥ ಒಂದು ಸಂದರ್ಭ ಇದ್ದಂಥ ಸನ್ನಿವೇಶ ಅದು. ಅಂಥ ಸಂದರ್ಭದಲ್ಲಿ ನಮ್ಮೂರಿನಲ್ಲಿ ಒಂದು ಸಣ್ಣ ಶಾಲೆ ಇತ್ತು. ಅದೊಂದು ಪ್ರೈಮರಿ ಸ್ಕೂಲು. ನಾನು ಒಂದು ಮೇಲ್ಗಡೆ ಭುಜದಿಂದ ಹಿಡಿದು ಕೆಳಗಡೆ ಮಂಡಿಯವರೆಗೆ ಒಂದು ಶರ್ಟನ್ನು ಹಾಕ್ಕೊಂಡು, ಅಲ್ಲಿ ನಮ್ಮ ಮನೆ ಮುಂದೆ ಒಂದು ಹುಲ್ಲು ಗುಡಿಸಲು, ಮನೆ ಮುಂದೆ ಒಂದು ಚಪ್ಪಡಿ ಕಲ್ಲಿತ್ತು. ಆ ಚಪ್ಪಡಿ ಕಲ್ಲು ಮೇಲೆ ಹುಣಸೆ ಬೀಜ ಕೆಚ್ಚುತ್ತಾ ಇದ್ದೆ. ಆವಾಗ ನಮ್ಮ ಪಕ್ಕದಲ್ಲೇ ಶಿವಮ್ಮಕ್ಕ ಅಂತ ಒಬ್ಬರಿದ್ರು, ಶಿವಮ್ಮ ಅಂತ. ಅವರನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಇಲ್ಲ, ಅವ್ರು ತೀರ್ಕೊಂಡ್ಬಿಟ್ರು. ಅವರು ಶಾಲೆಗೆ ಹೋಗ್ತಾ ಇದ್ರು. ನಾನು ಹುಣಸೆ ಬೀಜ ಕೆಚ್ಚುತ್ತಾ ಇದ್ದೆ. ಅವರು ನನ್ನನ್ನು ಬಾ ಶಾಲೆಗೆ ಹೋಗೋಣ ಅಂತ ಕರ್ಕೊಂಡು ಹೋದರು. ನಾನು ಆವಾಗ ಮನೆ ಒಳಗಡೆ ಹೋಗಿ ಚಡ್ಡಿ ಹಾಕ್ಕೊಂಡು ಅಪರೂಪಕ್ಕೆ ಅವ್ರ ಜೊತೆ ಶಾಲೆಗೆ ಹೋದೆ. ಅದೇ ಮೊದಲು ನಾನು ಶಾಲೆಗೆ ಹೋದದ್ದು. ಆಮೇಲೆ ಸಂಜೆ ನಾನು ಮನೆಗೆ ಬಂದು ನಮ್ಮ ತಾಯಿ ಜೊತೆ ಹೇಳಿದೆ. ನಮ್ಮ ತಾಯಿ ಕೂಲಿ ಕೆಲಸ ಮಾಡ್ತಾಯಿದ್ರು. ನಮಗಿದ್ದದ್ದು ಆವಾಗ ಬರೀ 2.5 ಎಕರೆ ಭೂಮಿ ಅಷ್ಟೇ. ಆ ಭೂಮಿನಲ್ಲಿ ನಾವು ಎಷ್ಟು ಬೆಳೆದ್ರೂ ಕೂಡ ಅದು ಗೌರಿ ಹಬ್ಬದ ಹೊತ್ತಿಗೆ ಮುಗಿದು ಹೋಗ್ತಾ ಇತ್ತು. ಆಮೇಲೆ ಮತ್ತೆ ಅದು ಭಾಳ ದೊಡ್ಡ ಕಥೆ ಅದು. ಆವಾಗ ನಮ್ಮ ತಾಯಿಗೆ ಬಂದು ಹೇಳಿದೆ, ನಾನು ಶಾಲೆಗೆ ಹೋಗಿದ್ದೆ ಇವತ್ತು ಅಂತ. ಅಯ್ಯೋ, ನೀನು ಓದಿ ಹಾಳಾಗೋಯ್ತು, ಬಾ ಯಾವ ಶಾಲೆಗೆ ಓದಿ ಅಂತ ಅವರು ತುಂಬ ನಿರ್ಲಕ್ಷ್ಯದಿಂದ. ಅಂದರೆ ಆವಾಗ ಅವ್ರಿಗೂ ಕೂಡ ಅಕ್ಷರ ಜ್ಞಾನ ಇರಲಿಲ್ಲ, ಶಾಲೆ ಕಲ್ಪನೆಗಳೇ ಇರಲಿಲ್ಲ ಅವಾಗೆಲ್ಲ. ಹಾಗಾಗಿ ಅವ್ರು ಆ ಥರ ಹೇಳಿದ್ರು. ಆಮೇಲೆ ಮಾರನೇ ದಿನ ನನಗೊಂದು ಶಾಲೆಯ ಅಭಿರುಚಿ ಮೂಡಿತು. ಮತ್ತೆ ಅದೇ ಶಿವಮ್ಮ ಅವ್ರ ಜೊತೆ ಮಾರನೇ ದಿನವೂ ಶಾಲೆಗೆ ಹೋದೆ. ಅಲ್ಲಿ ಮೇಷ್ಟ್ರು, ತುಂಬ ಒಳ್ಳೆ ಮೇಷ್ಟ್ರು, ಮಲ್ಲಪ್ಪ ಅಂತ. ಅವರು ಒಂದು ಹಳ್ಳಿನಲ್ಲೇ ಇದ್ದವರು, ಪಕ್ಕದ ನಿಲ್ವಾಡಿಯವರು. ಹಳ್ಳಿ ಭಾಷೆಯಲ್ಲೇ ಮಾತಾಡೋರು ಮೇಷ್ಟ್ರು. ನನ್ನನ್ನು ಕೇಳಿದ್ರು, ನೀನು ಯಾರ ಮಗ ಅಂತ. ನಾನು ಹೀಗೆ ಇಂತೆಂಥವ್ರ ಮಗ ಅಂತ ಹೇಳಿದೆ. ಓ ಸರಿ, ನಾಳೆಯಿಂದ ನೀನು ಸ್ಲೇಟ್ ತಗೊಂಡು ಬರಬೇಕು ಅಂತ ಅಂದರು. ನಾನು ಸ್ಲೇಟ್ ಇಲ್ಲದೆ ಹೋಗಿದ್ದೆ. ಸರಿ, ಆವಾಗ ಮನೆಗೆ ಬಂದು ಹೇಳಿದೆ. ಮನೆಯಲ್ಲಿ ಸ್ಲೇಟ್ ತಗೊಳ್ಳಿಕ್ಕೂ ಕೂಡ ದುಡ್ಡು ಇಲ್ಲದೆ ಇರತಕ್ಕಂಥ ಸಂದರ್ಭ ಅದು. ಹೆಚ್ಚು ಕಡಿಮೆ ಒಂದು 4-5 ದಿನ ಹಾಗೆ ಹೋದೆ. ಆವಾಗ ಒಂದು ಸ್ಲೇಟ್ಗೆ 30 ಪೈಸೆ, 30 ಪೈಸೆ, ಹೆಚ್ಚು ಅಂದರೆ 60 ಪೈಸೆ ಇತ್ತು. ಅದನ್ನು ನಮ್ಮ ತಂದೆ ಹೇಗೋ ಮಾಡಿ ತಂದು ಕೊಟ್ಟರು. ಆಮೇಲೆ ಬಳಪ ಇಲ್ಲ, ಬಳಪಕ್ಕೂ ಕೂಡ ದುಡ್ಡು ಕೊಡಬೇಕು, ಅದಕ್ಕೂ ಕೂಡ ಇರಲಿಲ್ಲ. ನಮ್ಮ ಪಕ್ಕದ ಸ್ನೇಹಿತರ ಹತ್ರನೇ ಬಳಪ ಕೇಳಿಕೊಂಡು ಆ ಸ್ಲೇಟಲ್ಲಿ ಮೇಷ್ಟ್ರ ಅಕ್ಷರ ಬರೆದು ಗೋಡೆ ಮೇಲೆ ಕೊಟ್ಟರೆ ಅದನ್ನು ಅದರ ಮೇಲೆ ಸುತ್ಕೊಂಡು 0 ರೀತಿ ಬರಿತಾ ಇದ್ದು. ಆಮೇಲೆ ಹಾಗೆ ಸ್ವಲ್ಪ ಅಭಿರುಚಿ ಮೂಡಿಬಿಡ್ತು ಶಾಲೆ ಬಗ್ಗೆ. ಆಗ ನಿಮ್ಮ ವಯಸ್ಸು ಎಷ್ಟಿರ್ಬೋದು ಸರ್? ಆಗ ನನಗೆ ಒಂದು 6 ವರ್ಷ ಇರ್ಬೋದು.
ಶಾಲೆಗೆ ಸೇರಬೇಕಾದ್ರೇ 5.5 ವರ್ಷ ಅಥವಾ 6 ವರ್ಷ ಬೇಕಾಗಿತ್ತು. ಹ್ಮ್. ಹಾಗಾಗಿ ಮೇಷ್ಟ್ರು ಶಾಲೆಗೆ ಸೇರಿಸ್ಕೊಂಡ್ರು. ಅಕ್ಷರ ಕಲಿಯೋದು ಅಭ್ಯಾಸ ಮಾಡಿಕೊಂಡೆ. ಒಂದು ದಿನ ಏನು ಮಾಡ್ತಾ ಇದ್ದೆ, ಸ್ಲೇಟ್ ಹಿಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ನಮ್ಮ ಊರಿನ ಪಕ್ಕದಲ್ಲಿ ಒಂದು ನಾಯಿ ಮಲಗಿತ್ತು. ಆ ನಾಯಿ ಯಾರೋದ್ರೂ ಬಗಳೋದು. ಹ್ಮ್. ಅದು ಮಣ್ಣಿನ ಸ್ಲೇಟ್. ಅದು ಆ ಮಣ್ಣಿನ ಸ್ಲೇಟ್ ಹಿಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ನಾಯಿ ನಮ್ಮನ್ನು ಬೊಗಳ್ಕೊಂಡು ಬೆರೆಸ್ಕೊಂಡು ಬಂದ್ಬಿಡ್ತು ಕಚ್ಚಲಿಕ್ಕೆ. ಹ್ಮ್. ಆವಾಗ ಓಡಿ ಭಯದಲ್ಲಿ ಓಡಬೇಕಾದ್ರೆ ಆ ಸ್ಲೇಟನ್ನು ಕೆಳಗಡೆ ಬೀಳಿಸ್ಕೊಂಡು ನಾನು ಬಿದ್ದುಬಿಟ್ಟೆ. ನನ್ನ ಮಂಡಿಯೆಲ್ಲ ಗಾಯ ಆಯಿತು, ಸ್ಲೇಟ್ ಒಡೆದೋಯ್ತು. ಹ್ಮ್. ಎಷ್ಟು ಭಯ ಆಯಿತು ಅಂತ ಹೇಳಿದ್ರೆ, ಸ್ಲೇಟು ಒಡೆದೋದಕ್ಕೆ ಭಯ ಆಗಲಿಲ್ಲ, ಅಪ್ಪ ಹೊಡೆದು ಬಿಡ್ತಾರೆ ಸ್ಲೇಟ್ ಹೊಡೆದೋಯ್ತಲ್ಲ ಅಂತೇಳಿ. ಒಂದು ಕಡೆ ಗಾಯ ಆಗಿದೆ, ಇನ್ನೊಂದು ಕಡೆ ಸ್ಲೇಟ್ ಹೊಡೆದೋಗಿದೆ. ಹಾಗೇ ಹತ್ಕೊಂಡೇ ಹೋದೆ. ಮತ್ತೆ ಮನೆಗೆ ಬಂದೆ, ಅಪ್ಪ ಹೊಡೆದು ಬಿಡ್ತಾರೆ ಸ್ಲೇಟ್ ಹೊಡೆದಾಕೊಂಡು ಬಂದಿದ್ದಾನೆ ಅಂತ. ಆದರೆ ಅವರೇನು ಹೇಳಲಿಲ್ಲ, ಯಾಕಂದರೆ ಅದು ನಾಯಿ ಕಾರಣ. ಮತ್ತು ಇನ್ನೊಂದು ಸ್ಲೇಟನ್ನು ಅವರು ತಂದು ಕೊಟ್ಟರು. ಹೀಗೆ ಬರೆದು ಅಭ್ಯಾಸ ಆಗಿ ಆಮೇಲೆ ನಾನು ಅಕ್ಷರ ಬರೆಯೋದನ್ನು ಕಲ್ತ್ಕೊಂಡೆ. ಅಷ್ಟರಲ್ಲಿ ನಮ್ಮ ಅಣ್ಣ SSLC ಓದಿದ್ರು. ಆವಾಗ ನನಗೆ ಅವರು ಒಂದು ಚಾರ್ಟಲ್ಲಿ ಅಕ್ಷರ ಬರೆದು ಗೋಡೆಗೆ ನೇತಾಕ್ತಿದ್ರು, ಹೇಗೆ ಬರಿಬೇಕು ಅಂತ ಹೇಳಿ. ಅದನ್ನು ನೋಡ್ಕೊಂಡು ಆಗ ನಾನು ಅಕ್ಷರ ಬರೆಯೋದನ್ನು ಅಭ್ಯಾಸ ಮಾಡಿಕೊಂಡೆ. ನಮ್ಮೂರಿನ ಶಾಲೆ ಹೇಗಿತ್ತು ಅಂತ ಹೇಳಿದ್ರೆ, ಇವತ್ತು ಶಾಲೆಗಳೆಲ್ಲ ತುಂಬ ಚೆನ್ನಾಗಿ ಗುಣಮಟ್ಟದಲ್ಲಿದ್ದಾವೆ. ಅವತ್ತು ಸರ್ಕಾರಿ ಶಾಲೆನ ಕೇಳೋರೇ ಇರಲಿಲ್ಲ. ನಮ್ಮ ಊರಿನ ಶಾಲೆ ಊರಿಂದ ಹೊರಗಡೆ ಸ್ವಲ್ಪ ದೂರದಲ್ಲಷ್ಟೇ ಇದ್ದದ್ದು. ಅಲ್ಲಿಗೆ ಹೋಗಬೇಕಾದ್ರೆ ಸುತ್ತ ಕಳ್ಳಿ ಬೇಲಿ. ಆ ಕಳ್ಳಿ ಬೇಲಿಯನ್ನು ನುಗ್ಗಿಕೊಂಡು ನಾವು ಹೋಗಬೇಕಾಗಿತ್ತು. ಆ ಕಳ್ಳಿ ಬೇಲಿ ಅನ್ನೋ ಕಾರಣಕ್ಕೋಸ್ಕರ ಬೆಳಿಗ್ಗೆ ಹೊತ್ತು ಎಲ್ಲ ಜನ ಬಂದು ಒಂದು ಸಣ್ಣ ಜಾಗ, ಕಾಲ್ದಾರಿ, ಅದು ಆ ಕಾಲ್ದಾರಿನಲ್ಲೇ ಕುಳಿತುಕೊಂಡೆಲ್ಲ ಬಹಿರ್ದೆಸೆಗೆ ಹೋಗ್ತಿದ್ರು. ಅದನ್ನು ದಾಟ್ಕೊಂಡು ನಾವು ಹೋಗಬೇಕಾಗಿತ್ತು. ಈ ಮೇಷ್ಟ್ರು ಬರಬೇಕಲ್ಲ ಪಾಪ, ಆ ಮೇಷ್ಟ್ರು ಏನು ಮಾಡೋರು, ನಾವು ಹೋಗ್ತಾ ಇದ್ವಲ್ಲ ಕಳ್ಳಿ ಬೇಲೆ ಒಳಗಡೆ ನುಗ್ಗಿಕೊಂಡು, ಅವ್ರು ಅಲ್ಲಿ ಬರ್ತಿರ್ಲಿಲ್ಲ. ಒಂದು ಇನ್ನೊಬ್ಬರು ಮನೆ ಇತ್ತು, ಅವರು ಬಶೀರ್ ಸಾಬ್ರು ಅಂತೇಳಿ. ಆ ಮನೆ ಒಳಗಡೆಯಿಂದ ಅವರು ಬರ್ತಿದ್ರು. ಮನೆ ಒಳಗಡೆ ಹೋಗಬೇಕಾದ್ರೆ ಚಪ್ಪಲಿ ಒಳಗಡೆ ಹಾಕ್ಕೊಂಡು ಹೋಗ್ಬಾರ್ದಲ್ಲ, ಈ ಚಪ್ಪಲಿ ಹೊರಗಡೆ ಬಿಚ್ಕೊಂಡು ಕೈಲಿ ಹಿಡ್ಕೊಂಡು ಮನೆ ಒಳಗಡೆ ದಾಟಿ ಮತ್ತೆ ಹೊರಗಡೆ ಬಂದಮೇಲೆ ಚಪ್ಪಲಿ ಹಾಕ್ಕೊಂಡು ಶಾಲೆಗೆ ಬರ್ತಿದ್ರು. ಹೀಗೆ ಬರುವಾಗಲೂ ಕೂಡ ಹಾಗೇನೆ ಅವರು. ಅಂಥ ಪರಿಸ್ಥಿತಿ, ಇಂಥ ವಾತಾವರಣದಲ್ಲಿ ನಾವು ಪ್ರೈಮರಿ ಶಾಲೆಯನ್ನು ಓದ್ಕೊಂಡು ಬಂದು, ನಾನು ನಮ್ಮ ಮೇಷ್ಟ್ರು ಹೇಳಿದಂಥದ್ದು, ನಾನು ಅವರ ಆಶೀರ್ವಾದ ಇವತ್ತು ನಾನು ನೆನಪು ಮಾಡ್ಕೊಳ್ತೀನಿ. ಮಲ್ಲಪ್ಪ ಮಾಸ್ಟ್ರು ಅಂತ ತುಂಬ ಒಳ್ಳೆಯ ಮೇಷ್ಟ್ರು. ಅವರು ನಡ್ಕೊಂಡು ಬಂದರು. ನಾವೆಲ್ಲ ಹೋಗಿದ್ದೀವಿ, 10-10:30 ಗಂಟೆ ಆಗಿದೆ. ಮಕ್ಕಳೆಲ್ಲ ಬಂದಿದ್ದಾರೆ. ಬೆಲ್ ಮಾಡಿಸ್ತು. ನಾನು 2ನೇ ಕ್ಲಾಸು, ಅಲ್ಲಿ 5ನೇ ಕ್ಲಾಸ್ವರೆಗಿತ್ತು ಶಾಲೆ. ನಾನು ಬೆಲ್ ಮಾಡಿಸ್ಬಿಟ್ಟು ನಾನೇ ಹೇಳ್ಕೊಡ್ತಾ ಇದ್ದೆ ಪ್ರೇಯರನ್ನು. ಆಮೇಲೆ ಪ್ರೇಯರ್ ಆಯಿತಾ ಅಂತ ಕೇಳಿದ್ರು. ಪ್ರೇಯರ್ ಆಯಿತು ಸರ್ ಅಂತ ಅಂದರು. ಯಾರು ಹೇಳ್ಕೊಟ್ರು? ಸರ್ ಇವ್ರು ಹೇಳ್ಕೊಟ್ರು ಸರ್. ನಾನು ಆಗ ಇಷ್ಟೇ ಇದ್ದೆ. ಆವಾಗ ಅವ್ರು ಹೇಳಿದ್ರು, ನೋಡಿ ಮುಂದೊಂದು ದಿನ ಅವನು ನನ್ನ ಸ್ಥಾನದಲ್ಲಿ ಮೇಷ್ಟ್ರು ಆಗ್ತಾನೆ ಅವನು. ಅವತ್ತು ನನಗೆ ಅವ್ರ ಆಶೀರ್ವಾದ ಮಾಡಿದವರು. ಹಾಗಾಗಿ ಆ ಮೇಷ್ಟ್ರು ಕೊಟ್ಟಂಥ ಆ ಪ್ರೀತಿ, ಆ ಪ್ರೋತ್ಸಾಹ, ಅವರು ಕಂಡಂಥ ರೀತಿ, ಅವರು ಮಾಡಿದಂಥ ಆಶೀರ್ವಾದ, ನಾನು ಇವತ್ತು ಒಂದು ಶಿಕ್ಷಕ ವೃತ್ತಿಯಲ್ಲಿ ಇದ್ದು ಅದರಲ್ಲಿ ಒಂದು ನೈಪುಣ್ಯತೆಯನ್ನು ಹೊಂದಿ ಒಂದು ಯಶಸ್ಸನ್ನು ಸಾಧಿಸಿ ನಿವೃತ್ತಿಯಾಗಲಿಕ್ಕೆ ಸಾಧ್ಯ ಆಯಿತು. ಸರ್, ಆಗ ನಿಮ್ಮ ತಂದೆಯವರು ಜೀವನೋಪಾಯಕ್ಕೆ ಯಾವ ವೃತ್ತಿಯನ್ನು ಮಾಡಿಕೊಂಡಿದ್ರು? ಆಮೇಲೆ ನಿಮ್ಮ ಒಂದು ಸಂಸಾರದ ಬಗ್ಗೆ? ನಮ್ಮ ತಂದೆ ಆವಾಗ ಕೂಲಿ ಕೆಲಸ ಮಾಡ್ತಾಯಿದ್ರು. ಭೂಮಿ ಇರಲಿಲ್ಲ, ದೊಡ್ಡ ಕುಟುಂಬ. ದೊಡ್ಡ ಕುಟುಂಬದಲ್ಲಿ ಎಷ್ಟು ಮಾಡಿದ್ರೂ ಕೂಡ ಅದು ಸಾಕಾಗ್ತಿರ್ಲಿಲ್ಲ. ಮತ್ತು ಆವಾಗ ದನದ ಗೊಬ್ಬರ ಬಿಟ್ಟರೆ ಈ ರಾಸಾಯನಿಕ ಗೊಬ್ಬರ ಇರಲಿಲ್ಲ. ಅದರಿಂದ ಎಷ್ಟು ಗೊಬ್ಬರ ಹಾಕಿದ್ರೂ ಕೂಡ ಬೆಳೆ ಬರ್ತಿರ್ಲಿಲ್ಲ ಚೆನ್ನಾಗಿ. ಆಗ 2 ಎಕರೆ ಭೂಮಿನಲ್ಲಿ ಎಷ್ಟು ಬೆಳೆದ್ರೂ ಸಾಕಾಗ್ತಿರ್ಲಿಲ್ಲ. ಆವಾಗ ಕೂಲಿ ಕೆಲಸ ಮಾಡೋದು ಅನಿವಾರ್ಯ. ನಮ್ಮ ತಂದೆ ತಾಯಿನೂ ಕೂಡ ಕೂಲಿ ಹೋಗ್ತಾ ಇದ್ರು. ಆವಾಗ ನಾವು ಬೆಳೆದಿದ್ದೆಲ್ಲ ಎಷ್ಟೇ ಆದರೂ ಕೂಡ ಈ ಗೌರಿ ಹಬ್ಬ ಅಂದರೆ ಸೆಪ್ಟೆಂಬರ್ ತಿಂಗಳೊತ್ತಿಗೆ ಎಲ್ಲ ಮುಗಿದು ಹೋಗ್ಬಿಡೋದು ಎಲ್ಲ. ಇನ್ನು ಸೆಪ್ಟೆಂಬರ್ ನಂತರ ಮತ್ತು ಮುಂದಿನ ಬೆಳೆ ಬರಬೇಕಲ್ಲ, ಆ ಬೆಳೆ ಬರೋವರೆಗೂ ಕೂಡ ನಮಗೆ ಊಟ ಮಾಡಲಿಕ್ಕೆ ಅನ್ನನೇ ಇರ್ತಿರ್ಲಿಲ್ಲ. ಆವಾಗ ಹೇಗಿತ್ತು ಅಂದರೆ ಸ್ವಲ್ಪ ಹುಳ್ಳಿಕಾಳು ಬೆಳೀತಾ ಇದ್ದು. ನಮ್ಮ ಅಣ್ಣ, ಚಿಕ್ಕಣ್ಣ ಅಂತ 2ನೇ ಅಣ್ಣ, ಹೊಲದಲ್ಲಿ ಆವಾಗ ಸಿಕ್ಕಾಬಟ್ಟೆ ಹಣ್ಣೆ ಸೊಪ್ಪು ಬೆಳೆಯೋದು. ಆ ಹಣ್ಣೆ ಸೊಪ್ಪನ್ನು ಕೊಕ್ಕೆ ತುಂಬ ಕುಯ್ಕೊಂಡು ಬಂದು ರಾತ್ರಿ ಹೊತ್ತು ಹುಳ್ಳಿಕಾಳು ಜೊತೆ ಸೇರಿಸಿ ಅದನ್ನು ಬೇಯಿಸೋದು. ರಾತ್ರಿ ಹೊತ್ತು ಅದನ್ನು ನಮ್ಮ ಅಕ್ಕ ಬೇಯಿಸ್ಕೊಡ್ತಿತ್ತು. ಅದನ್ನೇ ಹೊಟ್ಟೆ ತುಂಬ ತಿಂತಿದ್ದೋ ನಾವು. ಆಮೇಲೆ ನೀರು ಕುಡಿದು ಮಲಿಕೊಳ್ಳೋದು. ಬೆಳಿಗ್ಗೆ ಹೊತ್ತು ಅಪ್ಪ ಕೂಲಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬೇರೆಯವ್ರ ಮನೆಗೆ ಹೋಗಿ ಒಂದಷ್ಟು ರಾಗಿ ಕೊಡಿ, ಸುಗ್ಗಿ ಕಾಲದಲ್ಲಿ ತೀರಿಸ್ತೀವಿ, ಕೂಲಿ ಮಾಡಿ ತೀರಿಸ್ತೀವಿ ಅಂತೇಳಿ ಆ ರಾಗಿ ಕೇಳ್ಕೊಂಡು ಬರೋದು. ಅದು ಬೆಳಿಗ್ಗೆ ಹೊತ್ತು ಆಗ್ತಾಯಿತ್ತು. ಇನ್ನು ರಾತ್ರಿ ಹೊತ್ತು ನಮಗೆ ಸುಮಾರು ಹೆಚ್ಚು ಕಡಿಮೆ ಒಂದು 3 ತಿಂಗಳ ಕಾಲ ಹುಳ್ಳಿಕಾಳು ಸೊಪ್ಪೆ ನಮಗೆ ರಾತ್ರಿ ಹೊತ್ತು ಆಹಾರ. ನಮ್ಮ ಪಕ್ಕದ ಮನೇಲಿ ಒಬ್ಬರು ಅಜ್ಜಿ ಇದ್ದರು. ಸ್ವಲ್ಪ ಅವರು ಒಂದು ಸುಸ್ಥಿತಿಯಲ್ಲಿದ್ದರು. ಅವರು ಊಟ ಮಾಡಿ ರಾತ್ರಿ ಹೊತ್ತು ಜಗಲಿ ಮೇಲೆ ಮಲಿಕೊಳ್ತಿದ್ರು. ನಾವು ಊಟ ಮಾಡಿ ಆ ಕಡೆ ಹೋದಾಗ, ಊಟ ಮಾಡಿದ್ರಾ? ಅವ್ರಿಗೆ ಗೊತ್ತಿತ್ತು ನಮ್ಗೆ ಇಲ್ಲಿ ಏನು ಇವ್ರೇನು ಮಾಡಿಲ್ಲ ಅಂತ. ಸುಮ್ಮನೆ ಆದರೂ ಕೇಳೋದು. ಹೌದು ಅಂತ ಹೇಳಿದ್ರು. ಏನು ತಿಂದ್ರಿ? ಉಪ್ಪಿಟ್ಟು ಅನ್ನೋವು ನಾವು. ಹಾಗಾಗಿ ಆ ಸ್ವಾಭಿಮಾನದಿಂದ ನಾವು ನಮ್ಮ ಹಸಿವನ್ನು ಬಿಟ್ಕೊಡ್ಬಾರ್ದು ಅಂತೇಳಿ ನಮ್ಮಲ್ಲಿ ಉಪ್ಪಿಟ್ಟು ಮಾಡಿತ್ತು ಅಂತ ನಾವು ಹೇಳ್ತಾ ಇದ್ದು. ಹೀಗಾಗಿ ನಮ್ಮಣ್ಣ, ಅವರು ಅಪ್ಪಣ್ಣ ಅಂತೇಳಿ ಅಂಥ ಬಡತನದಲ್ಲೂ ಕೂಡ SSLC ಅವರಿಗೆ ಓದಿ
ಆಮೇಲೆ ಅವರು ಮೇಷ್ಟ್ರಾಗಿ ಈಗ ರಿಟೈರ್ಡ್ ಆದರು. ಇನ್ನು 3 ಜನ ಅಣ್ಣಂದಿರು ಅವರು ಮನೆಯಲ್ಲೇ ಕೃಷಿ ಕೆಲಸ ಮಾಡ್ಕೊಂಡಿದ್ರು. ಆಮೇಲೆ ಅಕ್ಕ ಅವರು ಇಲ್ಲಿಗೆ ತೊರೆನೂರು ಅಂತೇಳಿ ಅಲ್ಲಿಗೆ ಮದುವೆ ಮಾಡೋದು. ಉಳಿದಂಥ 2 ತಂಗಿಯರು ಅವ್ರೂ ಕೂಡ ನಾವು ಮದುವೆ ಮಾಡೋದು. ಈಗ ಎಲ್ಲರೂ ಕೂಡ ನಾವೆಲ್ಲ ಇದ್ದೀವಿ, ಎಲ್ಲ ಒಂದು ವ್ಯವಸ್ಥಿತವಾಗಿ ಚೆನ್ನಾಗಿದ್ದೇವೆ. ಇನ್ನು ನಾನು ಮದುವೆ ಆದದ್ದು ನಮ್ಮ ಮಗಳನ್ನೇ. ನಮಗೆ 2 ಮಕ್ಕಳಿದ್ದಾರೆ. ಮಗ ಈಗ ಮೆಡಿಕಲ್ ಮುಗಿಸಿ ಅವನು ಈಗ PG ನೀಟ್ಗೆ ತಯಾರಾಗ್ತಾ ಇದ್ದಾನೆ. ಮಗಳು ಕೂಡ ನೀಟ್ ಎಕ್ಸಾಮ್ ತಗೊಂಡಿದ್ದಾಳೆ, ಈಗ UG ನೀಟ್ಗೆ. ಸದ್ಯಕ್ಕೆ ಇವಾಗ ಮಹಾರಾಣಿ ಕಾಲೇಜ್ ಮೈಸೂರಿನಲ್ಲಿ ಅವಳು BSc ವ್ಯಾಸಂಗ ಮಾಡ್ತಾ ಇದ್ದಾಳೆ. ಆಮೇಲೆ ಸರ್, ನಿಮ್ಮ ವಿದ್ಯಾಭ್ಯಾಸ, ಉನ್ನತ ವಿದ್ಯಾಭ್ಯಾಸ ಎಲ್ಲಿ ಮುಂದುವರಿಯಿತು? ಆಗ ನಿಮ್ಮ ಶಿಕ್ಷಕರ ಬಗ್ಗೆ ಒಂದು ನೆನಪು. 5ರಿಂದ 7ನೇ ತರಗತಿವರೆಗೆ ನಮ್ಮ ಪಕ್ಕದೂರು ಚಿಕ್ಕನೇರಳೆ ಅಂತ, ಅಲ್ಲಿ ಓದಿದೆ. ಆವಾಗ ಶಾಲೆಯಲ್ಲಿ ಪ್ರತಿ ವಾರ ಸರಸ್ವತಿ ಪೂಜೆ ಮಾಡೋರು. ಸರಸ್ವತಿ ಪೂಜೆಗೆ ಪ್ರತಿ ಮಕ್ಕಳಿಂದ 5 ಪೈಸೆ ತಗೊಳ್ತಿದ್ರು. ಆಗ ಅದೇ ದೊಡ್ಡ ಅಮೌಂಟ್, ಅದು 5 ಪೈಸೆ ತಗೊಳ್ತಾ ಇದ್ರು. ಅಲ್ಲಿ ಪ್ರತಿ ಶುಕ್ರವಾರ 5 ಪೈಸೆ ನಮಗೆ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆ 5 ಪೈಸೆ ತಗೊಳ್ತಿದ್ದಾರೆ ಅಂದರೆ ಈ ಸಕ್ಕರೆ ಮತ್ತು ಕಡಲೆ ಹುಡಿ ಮಾಡಿಬಿಟ್ಟು ನಮಗೆ ಕೊಡೋರು, ಅದನ್ನು ಪ್ರಸಾದ, ಅದಕ್ಕೆ ತಗೊಳ್ತಾ ಇದ್ರು. ನಮ್ಗೆ 5 ಪೈಸೆ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ದರಿಂದ ನಾನು 1-2 ದಿನ ಪೂಜೆಗೆ ಹೋದೆ. ಆಮೇಲೆ ಪ್ರತಿ ಶುಕ್ರವಾರ ಚಕ್ಕರ್ ಕೊಡ್ತಿದ್ದೆ, ಯಾಕಂದರೆ 5 ಪೈಸೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನನಗೆ. ಅಂಥ ಒಂದು ಬಡತನ ಇತ್ತು. ಅದರಿಂದ ಶುಕ್ರವಾರ ಬಂತು ಅಂದರೆ ಶಾಲೆಗೆ ಚಕ್ಕರ್. ಆಮೇಲೆ ಪರೀಕ್ಷೆ ಮಾಡ್ತಾಯಿದ್ರು. ಪರೀಕ್ಷೆ ಮಾಡಬೇಕಾದ್ರೆ ನಾವೇ ಪೇಪರ್ ತೊಗೊಂಡು ಹೋಗ್ಬೇಕಾಗಿತ್ತು. ಆಗ 1 ಶೀಟ್ ಪೇಪರ್ ಅಂದರೆ 4 ಪುಟ ಇರ್ತಿತ್ತು, ಡಬಲ್ ಇದು. ಆ ಗೆರೆ ಪೇಪರು ಅದಕ್ಕೆ 3 ಪೈಸೆ ಇತ್ತು. ಆ 3 ಪೈಸೆನ ಪೇಪರ್ ಕೇಳ್ಕೊಂಡು ನಾನು 3 ಪೈಸೆ ಕೊಡಲಿಲ್ಲ. ಅವತ್ತು 3 ಪೈಸೆ ಉಳಿತಲ್ಲ ಅಂತೇಳಿ ಭಾಳ ಸಂತೋಷವಾಗಿ ನಮ್ಮ ತಾಯಿಗೆ ಬಂದು ಹೇಳಿದೆ, ನಾನು ಪೇಪರ್ ತಗೊಂಡೆ ಅಂಗಡಿನಲ್ಲಿ, ದುಡ್ಡು ಕೊಡಲಿಲ್ಲ, ಆ 3 ಪೈಸೆ ಇಲ್ಲೇ ಇದೆ ಅಂತ. ನಮ್ಮ ತಾಯಿ ಅವತ್ತು ಏನು ಹೇಳಿದ್ರು ಅಂದರೆ, ನೋಡಪ್ಪ, ಹಾಗೆ ಮೋಸ ಮಾಡಬಾರ್ದು, ಒಳ್ಳೇದಲ್ಲ. ಅವರು ದುಡ್ಡು ಕೊಟ್ಟು ತಂದಿರ್ತಾರಲ್ವ, ನೀನು ಮೋಸ ಮಾಡಬಾರ್ದು, ಅದನ್ನು ಕೊಟ್ಬಿಡ್ಬೇಕಾಗಿತ್ತು, ನೀನು ಮರೆತುಬಿಟ್ಟೆ ಅಂಥೇಳಿ ನಾಳೆ ದಿನ ಹೋಗಿ ತಗೊಂಡೋಗಿ ಕೊಟ್ಬಿಡು ಅಂತ ಹೇಳಿದ್ರು. ನಮ್ಮ ತಾಯಿ ಅವಿದ್ಯಾವಂತೆ, ಆದರೆ ಅವರು ಹೇಳಿದಂತಹ ಮಾತಿದೆಯಲ್ಲ, ನಮ್ಗೆ ಇವತ್ತು ಕೂಡ ಅದು ಕಣ್ಣಲ್ಲಿ ಕಟ್ಟದಾಗೆ ನೆನಪಿಗೆ ಬರ್ತದೆ, ಮೋಸ ಮಾಡಬಾರ್ದು ಅಂತೇಳಿ. ಇಂಥ ಒಂದು ಸ್ಥಿತಿ. ಆಮೇಲೆ ಅಲ್ಲಿಂದ ನಾನು ಪ್ರೈಮರಿ ಸ್ಕೂಲ್ ಓದ್ಕೊಂಡು ಮತ್ತೆ ಹೈಸ್ಕೂಲ್ಗೆ ಕುಶಾಲನಗರಕ್ಕೆ ಬಂದೆ. ಫಾತಿಮಾ ಹೈಸ್ಕೂಲ್ ಅಂತಿತ್ತು. ಆಗ ಕುಶಾಲನಗರ ಒಂದು ಹಳ್ಳಿ. ಅಲ್ಲಿ 8ರಿಂದ 10ನೇ ಕ್ಲಾಸ್ವರೆಗೆ ನಾನು ಹೈಸ್ಕೂಲನ್ನು ಫಾತಿಮಾ ಹೈಸ್ಕೂಲ್ ಕುಶಾಲನಗರದಲ್ಲಿ ಮುಗಿಸ್ದೆ. ಅಲ್ಲಿ ಫಸ್ಟ್ ಅಟೆಂಪ್ಟಲ್ಲೇ 10ನೇ ಪಾಸ್ ಮಾಡಿಕೊಂಡೆ. ಯಾಕಂದರೆ 10th ಪಾಸ್ ಮಾಡೋದೇ ಕಷ್ಟ ಇರ್ತಿತ್ತು ಆವಾಗ. ಪಾಸ್ ಮಾಡಿಕೊಂಡೆ. ಆಮೇಲೆ ನಮ್ಮ ಅಣ್ಣ ನನ್ನನ್ನು PUCಗೆ ತೆಗೆದುಕೊಂಡೋಗಿ ಹುಣಸೂರಿಗೆ ಸೇರಿಸಿದ್ರು. ಯಾಕಂದರೆ ಮನೆಯಿಂದ ಓದಲಿಕ್ಕಾಗಲ್ಲ. ಮತ್ತು ಕಾಲೇಜ್ಗಳು ಕೂಡ ಆವಾಗ ಬೆಟ್ಟದಪುರ ನಮ್ಮೂರ ಪಕ್ಕದಲ್ಲಿ ಅಲ್ಲೆಲ್ಲ ಇರಲಿಲ್ಲ ಕಾಲೇಜ್ಗಳು. ಕುಶಾಲನಗರದಲ್ಲೂ ಕೂಡ ಜೂನಿಯರ್ ಕಾಲೇಜ್ ಇರಲಿಲ್ಲ ನಾವು ಓದುವಾಗ, ಹೈಸ್ಕೂಲ್ ಬಿಟ್ಟರೆ. ಹುಣಸೂರು ತೊಗೊಂಡೋಗಿ ಸೇರಿಸಿದ್ರು. ಅಲ್ಲಿ ಒಂದು ಹಾಸ್ಟೆಲ್. ಆ ಹಾಸ್ಟೆಲ್ ಅಲ್ಲಿ ನಮ್ಮ ಕಡೆಯವರೇ ಒಬ್ಬರು ವಾರ್ಡನ್ ಇದ್ದರು. ಆಮೇಲೆ ಪ್ರಿನ್ಸಿಪಲು ನಮ್ಮ ಅಣ್ಣನ ಮೇಷ್ಟ್ರು. ಅವ್ರಿಗೆ ಹುಣಸೂರಲ್ಲಿ ಹೇಳ್ಬಿಟ್ಟು, ನೋಡಿ ನನ್ನ ತಮ್ಮನನ್ನು ಇಲ್ಲಿಗೆ ಸೇರಿಸ್ತಾ ಇದ್ದೇನೆ, ಅವ್ನಿಗೆ ಏನಾದರೂ ಮಾಡಿ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಟ್ಟು ಇಲ್ಲಿಗೆ ನೀವು ಮಾಡಿ ಅಂತ. ಆವಾಗ ನಮ್ಮ ಅಣ್ಣನ ಮೇಷ್ಟ್ರು ಆದ್ದರಿಂದ ಪ್ರಿನ್ಸಿಪಲ್ ವಸಂತರಾಜ್ ಅರಸ್ ಅಂತೇಳಿ ಭಾಳ ದೊಡ್ಡ ಮನುಷ್ಯ, ಅವರು ಇವತ್ತು ಕೂಡ ಇದ್ದಾರೆ ಬೆಟ್ಟತುಂಗದಲ್ಲಿ. ಅವರು ನನಗೆ ಸೀಟ್ ಕೊಟ್ಟು ಜೂನಿಯರ್ ಕಾಲೇಜಲ್ಲಿ ಆ ಪಕ್ಕದಲ್ಲಿ ಇದ್ದಂಥ ಒಂದು ಹೈಸ್ಕೂಲ್ ಹಾಸ್ಟೆಲ್ ಇತ್ತು. ಹೈಸ್ಕೂಲ್ ಹಾಸ್ಟೆಲಲ್ಲಿ, ನೋಡಪ್ಪ, ಇವು ನಮ್ಮ ಕಡೆ ಹುಡುಗ, ಈ ಹುಡುಗನಿಗೆ ಊಟ ಕೊಟ್ಟು ಅವನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ನೀನು ಅಂತೇಳಿ ವಾರ್ಡನ್ ಕರೆದುಬಿಟ್ಟು ಆ ವಾರ್ಡನ್ಗೆ ನನ್ನನ್ನು ಅಲ್ಲಿಗೆ ಹಾಸ್ಟೆಲಿಗೆ ಸೇರಿಸಿದ್ರು. ಆವಾಗ ನಾನು ಹಾಸ್ಟೆಲಲ್ಲಿ ಒಂದು 6 ತಿಂಗಳು ಇದ್ಕೊಂಡು ಜೂನಿಯರ್ ಕಾಲೇಜನ್ನು ನಾನು ಮುಗಿಸ್ಕೊಂಡೆ. ಆಮೇಲೆ ಪುಣ್ಯಭೂಮಿ ಅಂತ ಜೂನಿಯರ್ ಕಾಲೇಜ್ ಡಿಗ್ರಿಗೆ ಒಂದು ಹಾಸ್ಟೆಲ್ ಇತ್ತು. ಆ ಹಾಸ್ಟೆಲ್ಗೆ ಮತ್ತೆ ನಾನು ಹೋಗಿ ಅಲ್ಲಿ ನಾನು ಇದ್ಕೊಂಡು PUCನೂ ಮುಗಿಸ್ಕೊಂಡೆ. ಮತ್ತು ಹುಣಸೂರು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಅಲ್ಲೇ ಡಿಗ್ರಿಗೆ ಸೇರಿಕೊಂಡೆ. ಡಿಗ್ರಿ ಕೂಡ ಅಲ್ಲೇ ಮುಗೀತು. ಆಮೇಲೆ ಮುಂದೆ ನಾನು MAಗೆ ಮೈಸೂರಿನ ವಿಶ್ವವಿದ್ಯಾನಿಲಯ ಮಾನಸ ಗಂಗೋತ್ರಿಗೆ ಹೋಗಿ ಕನ್ನಡ ಅಧ್ಯಯನ ಸಂಸ್ಥೆಗೆ MAಗೆ ಸೇರಿಕೊಂಡೆ. ಕನ್ನಡ MA. ನಾನು ಡಿಗ್ರಿಗೆ ಹೋಗಬೇಕಾದ್ರೆ PUC ಮುಗಿಸ್ಕೊಂಡು ನಾನು ಸೈಕಾಲಜಿ, ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ತಗೊಂಡೆ ಅಲ್ಲಿ ಡಿಗ್ರಿನಲ್ಲಿ. ಆವಾಗ ಸೈಕಾಲಜಿನಲ್ಲಿ ಕನ್ನಡ ಮೇಜರ್ ತಗೊಂಡಿರಲಿಲ್ಲ. ಕನ್ನಡ ಮೇಜರಿಗೆ ನಮ್ಮ ಸ್ನೇಹಿತರಿದ್ದರು. ಆ ಕನ್ನಡ ಮೇಜರ್ ಕ್ಲಾಸಿಗೆ ಇಲ್ಲಿ ಬಿಡುವಾದಾಗ ಕನ್ನಡ ಮೇಜರ್ ಕ್ಲಾಸ್ಗೆ ಹೋಗಿ ಕುಳಿತುಕೊಳ್ತಾ ಇದ್ದೆ. ವೀರ್ ಶೆಟ್ರು ಅಂತ ಮಹಾನುಭಾವ, ಭಾಳ ಒಳ್ಳೆ ಕನ್ನಡದ ಮೇಷ್ಟ್ರು ಅವರು. ಆ ಮೇಷ್ಟ್ರು ನನ್ನನ್ನು ನೋಡಿಬಿಟ್ಟು, ನೀನು ಕನ್ನಡದ ಬಗ್ಗೆ ಆಸಕ್ತಿ ಇದೆ, ನೀನು ಯಾಕೆ ಕನ್ನಡ ಮೇಜರ್ಗೆ ಬರಬಾರ್ದು ಅಂತ ನನಗೆ ಹೇಳಿದ್ರು. ಸರ್, ಇಲ್ಲ, ನಾನು ಸೈಕಾಲಜಿ ಸೇರಿಬಿಟ್ಟಿದ್ದೀನಿ ಅಂತ. ಇಲ್ಲ, ನಾನು ಒಂದು ಕೆಲಸ ಮಾಡು, ಪ್ರಿನ್ಸಿಪಾಲ್ಗೆ ನಾನೇ ಅರ್ಜಿ ಬರಿತೀನಿ, ಅವ್ರಿಗೆ ಅರ್ಜಿ ಬರೆದ್ಬಿಟ್ಟು ಕಾಂಬಿನೇಷನ್ ಚೇಂಜ್ ಮಾಡಿಸ್ಕೊಂಡು ನಾನೇ ಮಾಡ್ತೀನಿ, ನೀನು ಕನ್ನಡಕ್ಕೆ ಬಂದುಬಿಡು ಅಂತ ಅಂದರು. ನಾನು ಸೈಕಾಲಜಿ, ಸೋಷಿಯಾಲಜಿ, ಹಿಸ್ಟ್ರಿ ತಗೊಂಡಿದ್ದೆ ಡಿಗ್ರಿನಲ್ಲಿ.
ಆಮೇಲೆ ಅದೇ ಓದಿ ಸುಮಾರು 1 ತಿಂಗಳು ಕ್ಲಾಸ್ಗೆ ಹೋದೆ. 1 ತಿಂಗಳ ನಂತರ ನಾನೇನು ಮಾಡಿದೆ, ಮತ್ತೆ ಅಲ್ಲಿ ಸೈಕಾಲಜಿ ಸೋಷಿಯಾಲಜಿ ಬಿಟ್ಬಿಟ್ಟು ಈ ಕಡೆಗೆ ಕನ್ನಡ ಮೇಜರ್ಗೆ ಬಂದೆ. ಕನ್ನಡ ಮೇಜರ್ಗೆ ಬಂದ ಮೇಲೆ ಇಲ್ಲಿ ಕನ್ನಡ ಓದ್ಕೊಂಡು ಮತ್ತೆ ಗಂಗೋತ್ರಿಗೆ ಹೋಗಿ ಕನ್ನಡ MA ಮಾಡಿಕೊಂಡು ಆಮೇಲೆ ಅಲ್ಲಿ ನಾನು PhD ಮಾಡಿಕೊಂಡೆ ಅಶ್ವತ್ಥರ ಕಥಾ ಸಾಹಿತ್ಯದ ಬಗ್ಗೆ. ಅಲ್ಲಿ ಇನ್ನೊಂದು ಭಾಳ ವಿಶೇಷ ಅಂದರೆ ಕನ್ನಡ MA ಮಾಡುವಾಗ ಸೆಮಿನಾರ್ ಇರ್ತದೆ. ಸೆಮಿನಾರು ನಾವು ಹಳ್ಳಿಯಿಂದ ಹೋದಂಥವರು ಏನು ಓದ್ಕೊಂಡಿಲ್ಲ, ನಾವೆಲ್ಲ ಬೇರೆ ಬೇರೆ ಸಿಟಿಯಿಂದ ಬಂದಂಥವರೆಲ್ಲ ಮಕ್ಕಳು ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಸೆಮಿನಾರ್ ಮಾಡಬೇಕು. ಒಂದು ಸಬ್ಜೆಕ್ಟ್ ತೊಗೊಂಡೆ, ಪೂತಿನ ಅವರ ಕಾವ್ಯಗಳ ಬಗ್ಗೆ. ಮೇಷ್ಟ್ರು ಸುಧಾಕರ್ ಅಂತ ಭಾಳ ಒಳ್ಳೆ ಕಥೆಗಾರರು, ಪ್ರೊಫೆಸರ್ ಅವರು. ಸೆಮಿನಾರ್ ಮಾಡಲಿಕ್ಕೆ ಹೇಳಿದ್ರು. ಅಲ್ಲಿ ಪೋಡಿಯಂ ಇತ್ತು. ಆ ಪೋಡಿಯಂ ಹಿಂದೆ ನಿಂತ್ಕೊಂಡ್ರೆ ನಾನು ಕಾಣೋದೇ ಇಲ್ಲ. ಸಾರ್ ಕಾಣಲ್ಲ ಅಂತ ಎಲ್ಲ ಕೂಗಿದ್ರು. ಆಗ ಮೇಷ್ಟ್ರು ಹೇಳಿದ್ರು, ನೋಡಿ ಕೋಗಿಲೆ ಕೂಗುತ್ತೆ ನೋಡಿದ್ದೀರಾ ಅಂತ ಅಂದರು. ಇಲ್ಲ ಸರ್, ಮತ್ತೇನು ಕೇಳ್ತೀರಿ, ಧ್ವನಿ ಕೇಳ್ತೀಯ? ಹಾಗೆ ಬರೀ ಧ್ವನಿ ಕೇಳ್ಕೊಳ್ಳಿ ಸಾಕು ಅಂತ ಅಂದರು. ಹಾಗೆ ಅಲ್ಲಿ ಸಿಕ್ಕಿದಂಥ ವಾತಾವರಣ, ಅವ್ರು ಕೊಟ್ಟಂಥ ಪ್ರೋತ್ಸಾಹ ಇದೆಲ್ಲವನ್ನು ಮಾಡಿಕೊಂಡು ಕೊನೆಗೆ ಅಲ್ಲಿ MA ಮುಗಿಸ್ಕೊಂಡು ಮತ್ತು ಅದೇ ವಿಶ್ವವಿದ್ಯಾನಿಲಯದಲ್ಲಿ PhDಯನ್ನು ಕೂಡ ಮಾಡಿಕೊಂಡು ಆಮೇಲೆ ನಾನು ಬಾಳಲ್ಲಿ ವಿಜಯಲಕ್ಷ್ಮಿ ಪದವಿ ಪೂರ್ವ ಕಾಲೇಜಿಗೆ ಅಲ್ಲೊಂದು ಪೋಸ್ಟ್ ಕಾಲಾಗಿತ್ತು, ಕನ್ನಡ ಪೋಸ್ಟು, ಅಲ್ಲಿಗೆ ಬಂದೆ. ಸರ್, ನೀವು ಮೊದಲು ಲೆಕ್ಚರರ್ ಆಗಿ ಯಾವ ಕಾಲೇಜಲ್ಲಿ ಸೇರ್ಕೊಂಡ್ರಿ? ನಾನಲ್ಲಿ MA ಮಾಡಬೇಕಾದ್ರೆ ನಂದು ರಿಸಲ್ಟ್ ವಿತಲ್ಡ್ ಆಗ್ಬಿಡ್ತು. ಗೊತ್ತಿಲ್ಲ, ನಂದು ಒಬ್ಬಂದೇ ವಿತಲ್ಡ್ ಆಯಿತು, ಯಾಕಂತ ಗೊತ್ತಿಲ್ಲ. ಅದು ಆಮೇಲೆ ಏನಾಯಿತು, ರಿಸಲ್ಟ್ ಬರಬೇಕಾದ್ರೆ ಮತ್ತೆ ಸುಮಾರು 3 ತಿಂಗಳು ಲೇಟ್ ಆಗಿಬಿಡ್ತು. ಅಷ್ಟರಲ್ಲಿ ನಾನೇನು ಮಾಡಿದೆ, ಪಕ್ಕದಲ್ಲೇ ಸೆಂಟ್ ಜೋಸೆಫ್ ಕಾಲೇಜ್ ಇತ್ತು, ಸೆಂಟ್ ಜೋಸೆಫ್ B.Ed ಕಾಲೇಜು. ಆ ಸೆಂಟ್ ಜೋಸೆಫ್ B.Ed ಕಾಲೇಜ್ಗೆ ಅರ್ಜಿ ಹಾಕ್ತೆ. ಅದು ಕೂಡ ಅಲ್ಲಿ ಫ್ರೀ ಸೀಟ್ ಸಿಕ್ತು. B.Ed ಮಾಡ್ತಾಯಿದ್ದೆ. ಅಷ್ಟರಲ್ಲಿ UGC ಕಾಲ್ಫರ್ ಆಯಿತು ಜೂನಿಯರ್ ಫೆಲೋಶಿಪ್ಪಿಗೆ, ಜೂನಿಯರ್ ರಿಸರ್ಚ್ ಫೆಲೋ ಅಂಥೇಳಿ JRF. ಅದಕ್ಕೂ ಅಪ್ಲೈ ಮಾಡಿದೆ. ನನಗೆ JRF ಕೂಡ ಸಿಕ್ಬಿಡ್ತು. ಅಲ್ಲಿ B.Ed ಮುಗಿಸೋದು ಕೂಡಲೇ ಮತ್ತೆ ಇಲ್ಲಿ UGC ರಿಸರ್ಚ್ ಸ್ಕಾಲರ್ ಆಗಿ ಸೇರಿಕೊಂಡೆ. ಅಲ್ಲಿ ಮಾಡ್ತಾ ಇರಬೇಕಾದ್ರೆ ಅಶ್ವತ್ಥರ ಕಥಾ ಸಾಹಿತ್ಯ ಅಂಥೇಳಿ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡೆ. ಸಿದ್ಧಾಶ್ರಮ ಅಂಥೇಳಿ ಪ್ರೊಫೆಸರು ಅವರು ನನಗೆ ಗೈಡ್ ಆಗಿದ್ದರು. ಅಲ್ಲಿ 2 ವರ್ಷಗಳ ಕಾಲ ನಾನು PhD ಮಾಡ್ತಾಯಿದ್ದೆ. ಆವಾಗ ನಮಗೆ ತಿಂಗಳಿಗೆ 2,500 ರೂಪಾಯಿ ಫೆಲೋಶಿಪ್ ಬರ್ತಿತ್ತು. ಆಗ ತುಂಬ ಕಡಿಮೆ, JRF ಆಯ್ಕೆ ಆಗದೆ ಭಾಳ ಕಷ್ಟ ಆಗ್ತಿತ್ತು. ಅದು ನನಗೆ ಫ್ರೀಯಾಗಿ ಸಿಕ್ಬಿಡ್ತದೆ. ಅಷ್ಟರಲ್ಲಿ ಬಾಳೆಲೆನಲ್ಲಿ ಕಾಲಾಗಿತ್ತು. ಬ್ಯಾಕ್ಲಾಗ್ ಪೋಸ್ಟ್ಗಳು ಅವೆಲ್ಲವೂ ಕೂಡ. ಅದೊಂದು ಏಡೆಡ್ ಇನ್ಸ್ಟಿಟ್ಯೂಷನು. ನಮ್ಮ ಪ್ರೊಫೆಸರು ಅಂಬಳಿಕೆ ಹಿರಿಯಣ್ಣ ಅಂತ ಕನ್ನಡ ಡಿಪಾರ್ಟ್ಮೆಂಟಲ್ಲಿ ಇದ್ದರು ಗಂಗೋತ್ರಿನಲ್ಲಿ. ಅವರ ಸ್ನೇಹಿತರು ಪ್ರಿನ್ಸಿಪಲ್ ಅಲ್ಲಿ ಬಾಳೆಲೆನಲ್ಲಿ. ನೋಡಪ್ಪ, ನಮ್ಮ ಸ್ನೇಹಿತರಿಗೆ ಬಾಳೆಲೆಲ್ಲಿದ್ದಾರೆ, ಒಂದು ಪೋಸ್ಟ್ ಕಾಲಾಗಿದೆ, ಬ್ಯಾಕ್ಲಾಗು, ನೀನು ಇದಕ್ಕೆ ಅಪ್ಲೈ ಮಾಡು ಅಂತ ಹೇಳಿದ್ರು. ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿದ ಮೇಲೆ ನಾನು ಮರ್ತೇ ಬಿಟ್ಟೆ ಅದನ್ನು. ನಾನು PhD ನನ್ನ ಕೆಲಸ ನಾನು ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ಇಂಟರ್ವ್ಯೂ ಬಂದಿದೆ. ಆಮೇಲೆ ನಾನು ಗಂಗೋತ್ರಿಯ ಹಾಸ್ಟೆಲಲ್ಲಿ ಒಂದು ಬೆಳಿಗ್ಗೆ 7 ಗಂಟೆಗೆ ಇನ್ನೂ ಎದ್ದಿರಲಿಲ್ಲ. ರಾತ್ರಿ ಸ್ವಲ್ಪ ಕೆಲಸ ಮಾಡ್ತಾಯಿದ್ದು, ರಾತ್ರಿ ಹೇಳೋದು ಲೇಟ್ ಆಯಿತು, ಮಲಗಿದ್ದೆ. ನಮ್ಮ ಊರಿನಿಂದ ಒಂದು ಪೋಸ್ಟ್ ಕಾರ್ಡ್ 15 ಪೈಸದ ಪೋಸ್ಟ್ ಕಾರ್ಡ್ ಹಿಡ್ಕೊಂಡು ಬಂದರು. ಅದು ಹುಡಿಕೊಂಡು ಅವ್ರಿಗೆ ಗೊತ್ತೇ ಇಲ್ಲ ಅಡ್ರೆಸ್ಸು ಅಂತೇಳಿ. ನಮ್ಮ ಸ್ನೇಹಿತರೊಬ್ಬರು, ನಮ್ಮ ಅಣ್ಣ ಅವ್ರ ಕೈಲಿ ಕೊಟ್ಟು ಕಳಿಸಿತ್ತು. ಆಮೇಲೆ ಅವ್ರು ಹುಡಿಕೊಂಡು ಬಂದರು. ಏನು ಇಷ್ಟು ಬೇಗ ಬಂದುಬಿಟ್ಟಿದ್ದೀರಿ ಅಂತ. ನಾನು ರಾತ್ರಿಲೇ ಬಂದೆ, ನಿಮ್ಮ ರೂಮ್ ಗೊತ್ತಾಗಲಿಲ್ಲ, ನಮ್ಮ ಅಕ್ಕನ ಮನೆ ಉಳಿದಿದೆ, ಈಗ ತಗೊಂಡು ಬಂದಿದ್ದೀನಿ. ನೋಡಿದ್ರೆ ಅದೇ ದಿನ ಇಂಟರ್ವ್ಯೂ, ಅದೇ ದಿನ. ಈಗಲೂ ನೆನಪಿದೆ ನನಗದು. 1990 ಜೂನ್ 9 ಅವತ್ತು ಇಂಟರ್ವ್ಯೂ ಇದೆ. ನಾನು ಬಾಳಲೆ ಎಲ್ಲನ್ನೋದೇ ಗೊತ್ತಿಲ್ಲ. ಅದೇನು ಮಾಡಿದರೆ ದಕ್ಷಿಣ ಕೊಡಗು, ನಾನು ಕುಶಾಲಾರ್ಧದಲ್ಲಿ ಓದಿದ್ರು ಕೂಡ ಉತ್ತರ ಕೊಡಗು ದಕ್ಷಿಣ ಕೊಡಗು ನನಗೆ ಗೊತ್ತೇ ಇಲ್ಲ. ಅಲ್ಲಿ ತಾಲೂಕು ಕೂಡ ಇಲ್ಲ, ಬಾಳಲೆ ದಕ್ಷಿಣ ಕೊಡಗು ಅಂತ ಹಾಕ್ಬಿಟ್ಟವ್ರೆ. ಇದು ಯಾವ ಕಡೆಗೆ ಹೋಗಬೇಕು? ಕೂಡಲೇ ರೆಡಿಯಾದೆ. ನಮ್ಮ ಸ್ನೇಹಿತ ಪ್ರಕಾಶ್ ಅಂತಿದ್ರು ನನ್ನ ಜೊತೆ PhD ಮಾಡುವಂಥವ್ರು. ನೋಡಿ, ಈಗ ನನಗೊಂದು ಸಂದರ್ಶನ ಬಂದಿದೆ, ಹೋಗಬೇಕಾಗಿದೆ ಅಂತ ಅವ್ರದ್ದೊಂದು ಸಣ್ಣ ಲೋನ್ ಆಯಿತು. ಒಂದು ಬ್ಯಾಗ್ ಹಿಡ್ಕೊಂಡು ರೆಕಾರ್ಡ್ಸ್ ಎಲ್ಲ ತೊಗೊಂಡು ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋದೆ, ಮೈಸೂರಿನ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿ ಕೇಳಿದೆ, ನಾನೀಗ ಬಾಳೆಲೆಗೆ ಹೋಗಬೇಕು, ಮಡಿಕೇರಿಗೆ ಬಸ್ ಯಾವುದು ಅಂತ ಹೇಳಿ. ಮಡಿಕೇರಿಯಲ್ಲಿ ಎಲ್ಲಿ ಹೋಗ್ಬೇಕಂತ ಅವ್ರು ಕೇಳಿದ್ರು. TC ಬಾಳೆಲೆಗೆ ಹೋಗ್ಬೇಕು. ನೋಡಿ, ಬಾಳೆಲೆಗೆ ಹೋಗ್ಬೇಕಾದ್ರೆ ಮಡಿಕೇರಿಗೆ ಹೋಗೋ ಅಗತ್ಯ ಇಲ್ಲ. ಹೆಗ್ಗಡದೇವನ ಕೋಟೆ ಮಾರ್ಗ ಬಾಳೆಲೆಗೆ ಒಂದು ಬಸ್ ಹೋಗುತ್ತೆ 8 ಗಂಟೆಗೆ, ನೀವು ಆ ಬಸ್ಗೆ ಹೋಗಿ ಅಂತ ಹೇಳಿದ್ರು. ನನಗೆ ಅದೇ ಫಸ್ಟು ಆ ಕಡೆ ಬಂದದ್ದು. ಕೇಳ್ಕೊಂಡು ಬಂದೆ. 10 ಗಂಟೆಗೆ ಸಂದರ್ಶನ ಇದ್ದದ್ದು. 10 ಗಂಟೆ ಆದರೂ ಕೂಡ ನಾನು ಬಾಳೆಲೆ ತಲುಪಲಿಕ್ಕೆ ಆಗಲಿಲ್ಲ. ಅಷ್ಟೆಲ್ಲ ಬಂದೆ. ಅಲ್ಲಿ ಸದ್ಯ ಕಾಲೇಜ್ ಅಲ್ಲಿ ಪಕ್ಕದಲ್ಲೇ ಇತ್ತು. ಕಾಲೇಜಿಗೆ ಎಂಟ್ರಿ ಆದ ಕೂಡಲೇ ಒಬ್ಬರು ಕ್ಲರ್ಕು ಕುಳಿತಿದ್ರು ಮುಂದ್ಗಡೆ, ಗಣಪತಿ ಅಂತ. ಕಾಲೇಜ್ ಇದೇನಾ ಅಂತ ಕೇಳಿದೆ. ಹೌದು, ಯಾಕೆ ಏನು ಬಂದಿದ್ದೀರಿ ಅಂತಂದರು. ನಾನು ಸಂದರ್ಶನ ಬಂದಿದ್ದೀನಿ. ಅಯ್ಯೋ, ಎಲ್ಲ ಆಗಲೇ ನಡೀತಾ ಇದೆ, ನೀವು ಈಗ ಬಂದಿದ್ದೀರಲ್ಲ ಅಂದರು. ಸದ್ಯ ನನ್ನ ಪುಣ್ಯ ಏನಂತ ಅಂದರೆ, ಅಲ್ಲಿ 3 ಸಬ್ಜೆಕ್ಟನ್ನು ಅವತ್ತು ಕಾಲ್ ಮಾಡಿದರು. ಫಸ್ಟು ಪೊಲಿಟಿಕಲ್ ಸೈನ್ಸ್ ಇಂಟರ್ವ್ಯೂ ನಡೀತಾ ಇತ್ತು, ಆಮೇಲೆ ಇಂಗ್ಲೀಷ್ ಇತ್ತು, ಕೊನೆಗೆ ಸದ್ಯ ಕನ್ನಡ ಇಟ್ಕೊಂಡಿದ್ರು. ಆವಾಗ ಆ 2 ಸಬ್ಜೆಕ್ಟು ಮುಗಿದ ಮೇಲೆ ಮತ್ತೆ ನಾನು ಹೋದೆ. ನನ್ನನ್ನು ಸಂದರ್ಶನಕ್ಕೆ ಕರೆದ್ರು. ಆಗ ನನ್ನದೊಂದು ವೆಸ್ಟ್ ಕೋಟ್ ಇತ್ತು, ಯಾವಾಗಲೂ ವೆಸ್ಟ್ ಕೋಟ್ ಹಾಕ್ಕೊಂಡು ಬರ್ತಿದ್ದೆ. ಅದನ್ನು ಹಾಕ್ಕೊಂಡು ಹೋದೆ. ಅಲ್ಲಿ ಪೌಡಮಾಡ ಚಿನ್ನಪ್ಪ, ಆಮೇಲೆ ಆದೆಂಗಡ ಅಚ್ಚಯ್ಯ,
ಇವರೆಲ್ಲ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು, ಪ್ಲ್ಯಾಂಟರ್ ಇವರೆಲ್ಲ ಅಲ್ಲಿ ಉಪಾಧ್ಯಕ್ಷರು ಅಧ್ಯಕ್ಷರಾಗಿದ್ದರು. ನನ್ನ ಸಂದರ್ಶನ ಕರೆದ್ರು, ಉತ್ತರ ಕೊಟ್ಟೆ. ಹಾಂ ಸರಿ, ಕೆಲಸ ಕೊಟ್ಟರೆ ಏನು ಮಾಡ್ತೀರಾ ಅಂತ ಅಂದರು. ಸರ್ ಮಾಡ್ತೀನಿ ಸರ್. ಬಿಟ್ಬಿಡ್ತೀರಾ ಅಂದ. ಇಲ್ಲ ಮಾಡ್ತೀನಿ ಸರ್, ನಮ್ಮೂರು ಇಲ್ಲೇ ಪಕ್ಕದಲ್ಲೇ, ನಾನು ಓದಿದ್ದು ಕುಶಾಲನಗರ, ಎಲ್ಲಿರ್ತೀರಿ ಅಂತ ಕೇಳಿದ್ರು. ಆವಾಗ ನಮ್ಮ ಬಾಬಾ ಅವರೆಲ್ಲ ಕೆಲವರೆಲ್ಲ ಪೊನ್ನಂಪೇಟೆನಲ್ಲಿ ಪೊಲೀಸ್ ಇದ್ದರು, ಮಡಿಕೇರಿಲೆಲ್ಲ ಸಂಬಂಧ ಇತ್ತು. ನಾನು ಇವ್ರದ್ದೆಲ್ಲ ಹೇಳಿದೆ. ಇವ್ರಿಗೆ ಕೊಡಗಿನ ಟಚ್ ಇದೆ, ಅದರಿಂದ ಕೆಲಸ ಕೊಟ್ಟರೆ ಇಲ್ಲೇ ಇರ್ತಾರೆ. ಆವಾಗ ಕೆಲಸ ಕೊಟ್ಟರೆ ಇಲ್ಲಿ ಇರಲ್ಲ ಅಂತ ಅವರು ಬರ್ಸ್ಕೊಳ್ತಾ ಇದ್ರು ಮೊದಲೆಲ್ಲ. ನಾನು 2 ವರ್ಷ ಇಲ್ಲಿ ಬಿಟ್ಟು ಹೋಗಲ್ಲ ಅಂತ ನೀವು ಬರ್ಕೊಡಿ ಅಂತ ಸ್ಟ್ಯಾಂಪ್ ಪೇಪರ್ ಬರ್ಕೊಡ್ಬೇಕಾಗಿತ್ತಾಗ. ಅಂಥ ಇದದು ಇರ್ತಿರ್ಲಿಲ್ಲ ಯಾರು ಕೂಡ. ಆಗ ಬಂದವರು ಎಲ್ಲ ಬೇಗ ಅವಕಾಶಗಳು ಇರ್ತಾಯಿತ್ತು, ಹೊರಟ್ಬಿಡೋರು. ಆಮೇಲೆ ಇಲ್ಲ ನಾನು ಇರ್ತೀನಿ ಇಲ್ಲೇ ಅಂತ ಹೇಳಿದೆ. ಅವ್ರಿಗೊಂದು ನಂಬಿಕೆ ಬಂತು. ಅಷ್ಟರಲ್ಲಿ ನಂದು BEd ಕೂಡ ಆಗಿತ್ತು, ಪಕ್ಕದಲ್ಲಿ ಹೈಸ್ಕೂಲ್ ಇತ್ತು. ನಮ್ಮದು ಅದು ಕಾಂಪೋಸಿಟ್ PU ಕಾಲೇಜು. ಸೊ BEd ಆಗಿರೋದ್ರಿಂದ ಇವ್ರಿಗೆ ಅನಿವಾರ್ಯ ಆದರೆ ಹೈಸ್ಕೂಲ್ಗೂ ಪಾಠ ಮಾಡಿಸ್ಬೋದು. ಅದರಿಂದ ಇವ್ರನ್ನ ತಗೊಳ್ಳೋಣ ಅನ್ನೋ ದೃಷ್ಟಿ ಅವ್ರಿಗೆ ಬಂತೋ ಏನೋ ಗೊತ್ತಿಲ್ಲ, ನನ್ನನ್ನು ಆಯ್ಕೆ ಮಾಡಿಕೊಂಡ್ರು. ಹೀಗೆ 1990 ಜೂನ್ 16 ಕಾಲೇಜಿಗೆ ಕನ್ನಡ ಉಪನ್ಯಾಸಕನಾಗಿ ಹುದ್ದೆ ಮೇಲೆ ಹಾಜರಾದೆ. ಹಾಗೆ ನೀವು ಹೇಳಿದಾಗೆ PUCಗೆ ಮಾತ್ರ ಆಗ ಟೀಚ್ ಮಾಡಿದ ಅಲ್ಲ, ಹೈಸ್ಕೂಲಿಗೂ ಮಾಡ್ತಾ ಇಲ್ಲ. ಅದೇನಾಗಿತ್ತಂದರೆ ನನ್ನನ್ನು ಅವ್ರು ಕೇಳಿದ್ರು, ಪ್ರಿನ್ಸಿಪಲ್ ಎಕನಾಮಿಕ್ಸು, ಅವರು ತುಂಬ ಬ್ಯುಸಿಯಾಗಿರ್ತಾರೆ, ನೀವು ಎಕನಾಮಿಕ್ಸ್ ಕೂಡ ಪಾಠ ಮಾಡ್ತೀರಾ ಅಂತ. ನಾನು ಮಾಡ್ತೀನಿ ಸರ್ ಅಂತ ಹೇಳಿದೆ. ಯಾಕಂದರೆ ನಾನು ಎಕನಾಮಿಕ್ಸ್ ಭಾಳ ಪ್ರಿಯ ಸಬ್ಜೆಕ್ಟ್. ನಾನು ಡಿಗ್ರಿನಲ್ಲಿ ಕಾಲೇಜಿನಲ್ಲಿ ನಂದು ಹೈಯೆಸ್ಟ್ ಮಾರ್ಕ್ಸ್, ಫಸ್ಟ್ ಇಯರ್ ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿ 2 ವರ್ಷವೂ ಕೂಡ ಎಕನಾಮಿಕ್ಸು ನಂದು ಹೈಯೆಸ್ಟ್. ಹಾಗಾಗಿ ಪ್ರಿನ್ಸಿಪಲ್ ಆವಾಗ ಗೋಪಾಲ್ ಸಿಂಗ್ ಮತ್ತು B ವೀರಭದ್ರಯ್ಯ ಅಂತ ಇದ್ದರು. ಭಾಳ ಒಳ್ಳೆ ಸ್ಕಾಲರ್ಸ್ ಅವರೆಲ್ಲ. ಯಾವತ್ತೂ ಕೂಡ ಬುಕ್ ಹಿಡ್ಕೊಂಡು ಬರ್ತಿದ್ರು ಅವರು. ಚಾಕ್ ಪೀಸ್ ಇರ್ತಾಯಿತ್ತು, ಅಟೆಂಡೆನ್ಸ್ ಇರ್ತಾಯಿತ್ತು. ಆದರೆ ಒಂದು ಸಣ್ಣ ಸ್ಲಿಪ್ಪು ನೋಡ್ಕೊಂಡು ಅವ್ರು ಯಾವತ್ತೂ ಕೂಡ ಪಾಠ ಮಾಡಿದವರಲ್ಲ. ಅಂಥ ಬ್ರಿಲಿಯಂಟ್ ಪ್ರೊಫೆಸರ್ಸ್ ಅವರೆಲ್ಲರೂ ಕೂಡ. ಅವ್ರಿಗೆ 1 ವಾರ ಆಗಲಿ ಕ್ಲಾಸ್ ತಗೊಂಡು 1 ವಾರದ ನಂತರ ಬಂದರೂ ಕೂಡ ರೈಟ್ ಡೌನ್ ಇಲ್ಲಿಂದ ಬರ್ಕೊಳ್ಳಿ ಅಂತ ಅನ್ನೋರು ನೋಟ್ಸನ್ನು. ಅಂಥ ಸ್ಕಾಲರು B ವೀರಭದ್ರಯ್ಯ ಅಂತ ಇದ್ದರು. ಗೋಪಾಲ್ ಸಿಂಗ್ ಇವರು ಇದ್ದಾರೆ, ಈಗಲೂ ಕೂಡ ಅವರೆಲ್ಲ. ಹಾಗಾಗಿ ಎಕನಾಮಿಕ್ಸ್ ನನಗೆ ಭಾಳ ಪ್ರಿಯ ಸಬ್ಜೆಕ್ಟ್. ಆಯ್ತು ಸರ್ ನಾನು ಮಾಡ್ತೀನಿ, ಓದ್ಕೊಂಡು ಪಾಠ ಮಾಡ್ತೀನಿ ಅಂತ ಅಂದೆ. ಅದು ಅವ್ರಿಗೂ ಕೂಡ ಭಾಳ ಇಷ್ಟ ಆಯಿತು. ಅವ್ರು ಏನು ಹೇಳ್ತಾರೆ ಯಾವುದಕ್ಕೂ ನನಗೆ ಆಗಲ್ಲ ಅಂತ ಹೇಳಲಿಲ್ಲ, ನಾನು ಮಾಡ್ತೀನಿ ಅಂತಲೇ ಹೇಳಿದೆ. ಹಾಗಾಗಿ ಅವ್ರಿಗೂ ಕೂಡ ಖುಷಿ ಆಯಿತು. ಆದರೆ ಹೈಸ್ಕೂಲು ಪಾಠ ಮಾಡಲಿಲ್ಲ, ಹೈಸ್ಕೂಲ್ ಸ್ಟಾಫ್ ಇದ್ದರು. ನಾನು ಕಾಲೇಜಿಗೆ ಮಾತ್ರ ಪಾಠ ಮಾಡಿಕೊಂಡು, ಕನ್ನಡ ME ಆಗಿತ್ತು, ನಂದು BEd ಆಗಿತ್ತು, ಕಾಲೇಜಿಗೆ ಪಾಠ ಮಾಡ್ಕೊಂಡಿದ್ದೆ. ಸರ್, ಈಗ ವಿದ್ಯಾರ್ಥಿಗಳ ಬಗ್ಗೆ, ಪಾಠದ ಬಗ್ಗೆ ಆಗಿನ ಕಾಲದಲ್ಲಿ ಶಿಕ್ಷಕರಿಗೆ ಇದ್ದಂತಹ ಬದ್ಧತೆ ಇದು ಭಾಳ ದೊಡ್ಡದು. ಈಗ ಅದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ಬಗ್ಗೆ ಹೇಳಿ ಸರ್. ನಾನು ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿ, ಯಾಕಂದರೆ BEd ಆಗುವಾಗಲೇ ನಾವು ಪಾಠ ಮಾಡಿದ್ದು, ಪ್ರಾಕ್ಟೀಸ್ ಟೀಚಿಂಗ್ ಅಂತ ಇರ್ತದೆ ಹೈಸ್ಕೂಲಲ್ಲಿ. ಮಹಾಜನ ಕಾಲೇಜ್ ಅಂತ ನಾನು ಟೀಚಿಂಗ್ ಪ್ರಾಕ್ಟೀಸ್ ಓದಿದ್ದು ಹೈಸ್ಕೂಲು ಮೈಸೂರಿನಲ್ಲಿ. BEd ಮಾಡುವಾಗ 1 ತಿಂಗಳು. ದೊಡ್ಡ ಸ್ಟ್ರೆಂತ್ ಅದು ಮಹಾಜನ ಹೈಸ್ಕೂಲು. ಅಯ್ಯೋ, ನಾವು ಪಾಠ ಮಾಡ್ತಾ ಇದ್ರೆ ಎಲ್ಲ ಟ್ರೈನಿಂಗ್ ಟೀಚರ್ಸ್ ಅಲ್ವಾ, ಮಕ್ಕಳು ಪಾಠನೇ ಕೇಳ್ತಿರ್ಲಿಲ್ಲ. ಏನು ಬೆಂಚ್ ಮೇಲೆ ನೆಗೆದು ಓಡ್ಬಿಡೋರು. ಆವಾಗ ನಮ್ಮ ಸ್ನೇಹಿತರು ಬಂದು ಕುಳಿತುಕೊಳ್ಳೋರು ಅಬ್ಸರ್ವೇಷನ್ ಮಾಡ್ಲಿಕ್ಕೆ ನಮ್ದು ಪಾಠನೆಲ್ಲ. ಅವರು ಎಳ್ಕೊಂಡ್ಬಂದು ಕೂರಿಸೋದು, ಹೀಗೆಲ್ಲ ಮಾಡ್ತಿದ್ರು. ಆದರೆ ಅಲ್ಲಿ ಏನೂ ಆಗಲಿಲ್ಲ ನಮಗೆ. ಅಲ್ಲಿ ಬಂದ ಮೇಲೆ ನಿಜವಾದ ಅಗ್ನಿ ಪರೀಕ್ಷೆ ಶುರುವಾದದ್ದು ಇಲ್ಲಿ, ನಾನು ಬಾಳಲೆಗೆ ಬಂದ ಮೇಲೆ. ನಾನು ಆವಾಗ ಯಾವುದು ಹೈಟಲ್ಲಿ ತುಂಬ ಚಿಕ್ಕವನು. ಅವತ್ತು ಒಂದೊಂದು ತರಗತಿನಲ್ಲಿ 70ರಿಂದ 80 ಮಕ್ಕಳು ಇರ್ತಿದ್ರು. ಆಮೇಲೆ ಎಲ್ಲರೂ ಕೂಡ ಅಜಾನುಭಾವಗಳು, ಎಲ್ಲ ದೊಡ್ಡ ದೊಡ್ಡ ಪರ್ಸನಾಲಿಟಿ ಇರ್ತಕ್ಕಂಥ ಹುಡುಗರು. ಕಬಡ್ಡಿ, ವಾಲಿಬಾಲು, ಕಬಡ್ಡಿಗಿಂತ ಫುಟ್ಬಾಲ್, ಖೋಖೋ ಮತ್ತು ವಾಲಿಬಾಲ್ ಇದರಲ್ಲಿ. ಅಲ್ಲಿ ಏನಾದರೂ ಒಂದು ಪಿರಿಯಡ್ ಆದರೂ ಸಾಕು, ಮತ್ತೊಂದು ಪಿರಿಯಡ್ಗೆ ಸಾರು ಗ್ರೌಂಡ್ಗೆ ಹೋಗ್ತೀವಿ. ಅವರು ಪಾಠ ಕೇಳೋದಕ್ಕಿಂತ ಹೆಚ್ಚಿನದಾಗಿ ಆಟ ಆಡೋದಕ್ಕೆ ಖುಷಿ ಅವರಿಗೆ. ಅಂಥ ದೊಡ್ಡ ದೊಡ್ಡ ಹುಡುಗರು ಪಾಠನೇ ಕೇಳ್ತಿರ್ಲಿಲ್ಲ. ಇನ್ನೂ ನನಗೆ ಸರಿಯಾಗಿ ಅಭ್ಯಾಸ ಇಲ್ಲ ಪಾಠ ಮಾಡೋದಕ್ಕೆ. ನಾನು ಗಾತ್ರದಲ್ಲೂ ಕೂಡ ಭಾಳ ಚಿಕ್ಕವನಿದ್ದೀನಿ. ಅಲ್ಲಿ ಕೆಲವು ದೊಡ್ಡ ದೊಡ್ಡ ಹುಡುಗರು ಇರ್ತಿದ್ರು, ನನ್ನನ್ನೆಲ್ಲ ಅಣಕಿಸ್ಲಿಕ್ಕೆ ಶುರು ಆಗಿಬಿಟ್ರು. ಆಮೇಲೆ ನನಗೆ ಎಷ್ಟು ಬೇಜಾರಾಯ್ತು ಅಂದರೆ, ಬೇಡಪ್ಪ ನನಗೆ ಹುದ್ದೆನೇ ಬೇಡ, ಬಿಟ್ಟು ಹೋಗ್ಬಿಡೋಣ ಅಂತ ಅನಿಸ್ಬಿಡ್ತು. ಆಮೇಲೆ ಹಾಗೇ ಅಭ್ಯಾಸ ಮಾಡ್ಕೊಂಡು ಅವ್ರನ್ನ ಒಂದು ಕಂಟ್ರೋಲು ತಗೊಂಡೆ. ಕಂಟ್ರೋಲು ತಗೊಂಡ್ಮೇಲೆ ಆಮೇಲೆ ನನಗೆ ಅನ್ನಿಸ್ತು, ಇಲ್ಲ ಇದು ನಿಜವಾಗ್ಲೂ ಕೂಡ ಒಂದು ಸಂತೋಷ, ಒಂದು ಖುಷಿ ಕೊಡ್ತದೆ. ಆರಂಭದ ಸಂದರ್ಭದಲ್ಲಿ ಬೇಸರ ಆದದ್ದು ಸಹಜ. ಆ ಮಕ್ಕಳು ಎಲ್ಲ ಪಾಠ ಕೇಳದೇ ಇರುವಾಗ, ತಿರುಗಿ ಬೀಳ್ತಾ ಇದ್ದಾಗ, ಗಲಾಟೆ ಮಾಡ್ತಾ ಇದ್ದಾಗ ಬೇಜಾರಾದದ್ದು ಇತ್ತು. ಆಮೇಲೆ ಪಾಠ ಪ್ರವಚನಗಳನ್ನು ಯಾವಾಗ ಚೆನ್ನಾಗಿ ಮಾಡ್ಲಿಕ್ಕೆ ಶುರುವಾದ್ನೋ, ಆಮೇಲೆ ಅವ್ರನ್ನ ಸ್ವಲ್ಪ ಹಿಡಿತಕ್ಕೆ ತೆಗೆದುಕೊಂಡು, ಆಗ ಇಡೀ ತರಗತಿಯನ್ನು ಒಂದು ಹಿಡಿತಕ್ಕೆ ತಗೊಂಡು ಪಾಠ ಮಾಡ್ಲಿಕ್ಕೆ ಶುರುವಾದಾಗ ನನಗೆ ಒಂದು ಆತ್ಮಸ್ಥೈರ್ಯ ಬಂತು. ಕುದುರೆಗೆ ಕಡಿವಾಣ ಹಾಕಿದಾಗೆ ಆಯಿತು. ಆವಾಗ ಮಕ್ಕಳು ಒಂದು ಕಂಟ್ರೋಲಿಗೆ ಬಂದರು. ಕಂಟ್ರೋಲಿಗೆ ಬಂದ ಮೇಲೆ ಆವಾಗ ನನಗೆ ತರಗತಿ ಬಹಳ ಖುಷಿ ಆಗ್ತಾಯಿತ್ತು. ಅವತ್ತು ವಿದ್ಯಾರ್ಥಿಗಳು ಹೇಗಿತ್ತು ಅಂತ ಹೇಳಿದ್ರೆ,
ಇವತ್ತಿನ ಹಾಗೆ ಮೊಬೈಲ್ಗಳು, ಆಮೇಲೆ ಈ ಟಿ ವಿ ಹಾವಳಿಗಳು ಇದ್ಯಾವುದೂ ಇರಲಿಲ್ಲ. ಮಕ್ಕಳಿಗೆ ಆಟ ಒಂದು ಪಾಠ ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿಯಾದಂಥ ದುರಭ್ಯಾಸಗಳು ಮಕ್ಕಳಿಗೆ ಇರಲಿಲ್ಲ. ಅವತ್ತು ಯಾವುದೇ ಫೀಸ್ ಇಲ್ದಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೂ ಆ ಮಕ್ಕಳು ಬರ್ತಾ ಇದ್ರೆ, ಯಾಕಂದ್ರೆ ಖಾಸಗಿ ಶಾಲೆಗಳು ಇರಲಿಲ್ಲ ಅವತ್ತು. ಹಾಗಾಗಿ ಸಣ್ಣ ಪುಟ್ಟದಕ್ಕೂ ಕೂಡ ಆಗಿನ ಕಾಲದಲ್ಲಿ ಮಕ್ಕಳೆಲ್ಲ ಏನು ಗಲಾಟೆ ಏನು ಮಾಡ್ತಿರ್ಲಿಲ್ಲ. ಎಷ್ಟೇ ದೊಡ್ಡ ಮಕ್ಕಳಿದ್ರು ಕೂಡ ಅವ್ರಿಗೆ ಒಂದು ಸಂಸ್ಕಾರ ಇರ್ತಾ ಇತ್ತು, ಒಂದು ನಯ ವಿನಯ ಇದೆಲ್ಲದರಿಂದಲೂ ಎಲ್ಲ ರೀತಿಲೂ ಕೂಡ ಅವರು ನಡ್ಕೊಳ್ತಾ ಇದ್ರು. ಪೆನ್ನು ಪುಸ್ತಕ ಇಲ್ಲದೆ ನಾವು ತರಗತಿಗೆ ಬರ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಯಾಕಂದರೆ ಅವರಿಗೆ ಪೆನ್ನು ಪುಸ್ತಕ ಬಿಟ್ಟರೆ ಬೇರೆ ಏನು ನೋಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ಆಮೇಲೆ ಈ ಮೌಲ್ಯ ಶಿಕ್ಷಣ ಅನ್ನೋದು ಬಹಳ ಇತ್ತು, ನೀತಿಕತೆಗಳು. ಇವತ್ತಿನ ಹಾಗೆ ಬರೀ ಮಾರ್ಕ್ಸು ಈ ರೀತಿಯಾದಂಥ ಒತ್ತಡಗಳಿರಲಿಲ್ಲ. ಅವನು ಫೇಲ್ ಆದರೂ ಪರವಾಗಿಲ್ಲ, ಮತ್ತೆ ಮುಂದಿನ ತರಗತಿಗೆ ಅವನು ಅಡ್ಮಿಷನ್ ಇರ್ತಾ ಇತ್ತು. ಫೇಲ್ ಆಗೋರ ಸಂಖ್ಯೆನೇ ಜಾಸ್ತಿ ಇದ್ರು. ಹಾಗಾಗಿ ಫೇಲ್ ಆದರೆ ಯಾರೂ ಕೂಡ ದೊಡ್ಡ ಅವಮಾನ ಅಂತ ತಿಳ್ಕೊಳ್ತಿರ್ಲಿಲ್ಲ. ಆ ಫೇಲ್ ಆಗಿ ಬಂದವರೇ ತರಗತಿನಲ್ಲಿ PUC ನಲ್ಲಿ ದೊಡ್ಡ ಮಕ್ಕಳು ಇರ್ತಿದ್ರು. ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಕೂಡ ಹೆಸರನ್ನ ತಂದು ಕೊಟ್ಟಿದ್ದಾರೆ. ಹೌದು, ಕ್ರೀಡೆನಲ್ಲಂತೂ ಅಯ್ಯೋ ಅದು ದೊಡ್ಡ. ನಮ್ಮ ಬಾಳೆಲೆ ಕಾಲೇಜಲ್ಲಿ ಕ್ರೀಡೆ ಹೇಗೆ ಅಂತ ಹೇಳಿದ್ರೆ, ನಮ್ಮ ಟೀಮು ಜಿಲ್ಲಾ ಮಟ್ಟದ ಸ್ಪೋರ್ಟ್ಸು ಪೊನ್ನಂಪೇಟೆಯಲ್ಲಿ ವಾಲಿಬಾಲ್ ಫೈನಲ್ ಬಂದ್ಬಿಡ್ತು. ನಮ್ಮ ಮಕ್ಕಳು ವಾಲಿಬಾಲಲ್ಲಿ ಫೈನಲ್ಗೆ ಬಂದಿದ್ದಾರೆ. ಕೊನೆಗೆ ಫೈನಲ್ ಬಂದಮೇಲೆ 5 ಸೆಟ್ ಆಯ್ತದು. 2.5 ಗಂಟೆ ಸತತ ನಡೆದಿರೋದು ಮ್ಯಾಚ್ ಅದು. ಒಂದು ಸೆಟ್ ಇವ್ರು ಗೆಲ್ತಾರೆ, ಇನ್ನೊಂದು ಸೆಟ್ ಅವ್ರು ಗೆಲ್ತಾರೆ, ಒಂದು ಸೆಟ್ ಇವ್ರು ಗೆಲ್ತಾರೆ, ಇನ್ನೊಂದು ಸೆಟ್ ಅವ್ರು ಗೆಲ್ತಾರೆ. ಬಹಳ ಸೆಣಸಾಟ. ಕೊನೆಗೂ ಕೂಡ ನಾವು ಗೆದ್ಬಿಟ್ಟು. ಹಂಗೆ ಸ್ಪೋರ್ಟ್ಸು ಅಂತ ಹೇಳಿದ್ರೆ ಮಕ್ಕಳಿಗೆ ಜೀವ. ಅವತ್ತಿನ ಸಂದರ್ಭದಲ್ಲಿ ಕೊಡಗು ಹೇಳಿ ಕೇಳಿ ಹಾಕಿಯ ತವರೂರು, ಕ್ರೀಡೆಯ ತವರೂರು ಇದು. ಕ್ರೀಡೆಯಲ್ಲಿ ಇರೋದ್ರಿಂದಲೇ ಮಕ್ಕಳು ಕೂಡ ಬಹಳ ದೈಹಿಕವಾಗಿ ಆರೋಗ್ಯವಾಗಿ ಸಮರ್ಥರ ಇದ್ದಾರೆ. ಆಮೇಲೆ ನಮ್ಮ ಕಾಲೇಜು ಬರೀ ವಾಲಿಬಾಲಲ್ಲೂ ಅಂದರೆ ಅಲ್ಲ, ಹಾಕಿನಲ್ಲೂ ಕೂಡ ಹಾಗೆ ಇತ್ತು. ಹೆಣ್ಣು ಮಕ್ಕಳು ಹಾಕಿ ಇತ್ತು, ಗಂಡು ಮಕ್ಕಳು ಹಾಕಿ ಇತ್ತು, ಫುಟ್ಬಾಲ್ ಇತ್ತು. ಫುಟ್ಬಾಲಲ್ಲಿ ಅಂತೂ ಅನೇಕ ಸಾರಿ ನಾವು ಗೆಲ್ತಾ ಇದ್ದು. ನಾನೇ ಬಹಳಷ್ಟು ಸಾರಿ ಟೀಮ್ ಮ್ಯಾನೇಜರ್ ಆಗಿ ಹೋಗ್ತಾ ಇದ್ದೆ ಮಕ್ಕಳ ಜೊತೆ. ಇಂಥ ಒಂದು ವಾತಾವರಣ, ಮಕ್ಕಳಿಗೆ ನೀತಿ ಶಿಕ್ಷಣ, ಕ್ರೀಡೆ ಹೀಗೆಲ್ಲ ಮಾಡಿ ಆ ಮಕ್ಕಳನ್ನು ಒಂದು ಸರಿ ದಾರಿ ಕರ್ಕೊಂಡು ಬರ್ತಾ ಇದ್ದು. ಆಮೇಲೆ ಕೊನೆಯ ಪರೀಕ್ಷೆಯ ಸಂದರ್ಭ ಇದೆಯಲ್ಲ, ಒಂದು 3 ತಿಂಗಳ ಕಾಲ ಮಕ್ಕಳನ್ನು ಬಿಗಿಯಾಗಿ ಭದ್ರವಾಗಿ ಹಿಡಿದಿಟ್ಕೊಂಡು ಆ ಮಕ್ಕಳನ್ನು ಓದಿಸಿ ಒಳ್ಳೆ ರಿಸಲ್ಟನ್ನು ತರೋದ್ರ ಕಡೆಗೂ ಕೂಡ ನಾವು ಹೆಚ್ಚಿನ ಗಮನವನ್ನು ಹರಿಸ್ತಾ ಇದ್ದು. ಸರ್, ಈಗ ಅಂದಿನ ವಿದ್ಯಾರ್ಥಿಗಳಲ್ಲಿದ್ದ ಆ ಶಿಸ್ತು ಶ್ರದ್ಧೆ ಹಾಗೂ ಇಂದಿನ ವಿದ್ಯಾರ್ಥಿಗಳಲ್ಲಿರುವ ಶಿಸ್ತು ಶ್ರದ್ಧೆ ಭಾಳಷ್ಟು ವ್ಯತ್ಯಾಸವನ್ನು ಈಗ ನಾವು ಕಾಣ್ಬೋದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅವತ್ತಿನ ಮಕ್ಕಳಿಗೂ ಇವತ್ತಿನ ಮಕ್ಕಳಿಗೂ ಶಿಸ್ತು ಶ್ರದ್ಧೆ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ನಮ್ಮ ಸಮಾಜ ಮತ್ತು ತಂದೆ ತಾಯಿಗಳು ಕೂಡ ಮುಖ್ಯವಾದದ್ದು. ಒಂದು ಶಾಲೆಯಲ್ಲಿ ಆ ಮಗು ದಾರಿ ತಪ್ಪಿದಾಗ ಏನಾದರೂ ಅವನ ಮೇಲೆ ಯಾವುದೇ ರೀತಿ ನಾವು ಕ್ರಮ ತಗೊಂಡ್ರೆ ತಂದೆ ತಾಯಿಗಳು ಅಲ್ಲಿಂದನೇ ಬರ್ತಾರೆ. ಅವತ್ತು ತಂದೆ ತಾಯಿಗಳೇ ಬೆತ್ತ ತಂದು ಮೇಷ್ಟು ಕೊಡ್ತಾ ಇದ್ರು. ಅಲ್ಲಮ್ಮ ಪ್ರಭುದು ಒಂದು ಮಾತಿದೆ, 12ನೇ ಶತಮಾನದಲ್ಲೇ ಅಲ್ಲಮ್ಮ ಪ್ರಭು ಎಷ್ಟು ಚೆನ್ನಾಗಿ ಹೇಳಿದ್ರೆ ಅಂದರೆ, ತ್ರೇತ್ರಾಯುಗದಲ್ಲಿ ಶ್ರೀಗುರು ತನ್ನ ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದೊಡೆ, ಆಗಲ್ಲಿ ಮಹಾಪ್ರಸಾದ ಎಂದನಯ್ಯ. ಅಂದರೆ ನೀವು ಹೊಡಿರಿ ಅದೊಂದು ಪ್ರಸಾದ ಅಂತ ನಾನು ತಿಳ್ಕೊಳ್ತೇನೆ ಅಂತ ವಿದ್ಯಾರ್ಥಿ ಹೇಳ್ತಾ ಇದ್ದ. ದ್ವಾಪರಾಯುಗದಲ್ಲಿ ಶ್ರೀಗುರು ತನ್ನ ಶಿಷ್ಯಂಗೆ ಜಡಿದು ಬುದ್ಧಿಯ ಕಲಿಸಿದೊಡೆ, ಆಗಲಿ ಮಹಾಪ್ರಸಾದ ಎಂದನಯ್ಯ. ಆಯಿತು, ನೀವೇನಾದರೂ ನಮಗೆ ಬೈರಿ, ಹೊಡಿರಿ, ಬಡಿರಿ, ನಿಮ್ಮ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ ಅಂತ. ಆದರೆ ಅದೇ ಅಲ್ಲಮ್ಮ ಪ್ರಭು ಹೇಳ್ತಾರೆ, ಕಲಿಯುಗದಲ್ಲಿ ಶ್ರೀಗುರು ತನ್ನ ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದೊಡೆ, ಆಗಲಿ ಮಹಾಪ್ರಸಾದ ಎಂದನಯ್ಯ. ನಿಮ್ಮ ದಮ್ಮಯ್ಯ ಅಂತೀನರಪ್ಪ, ಕುಳಿತುಕೊಳ್ಳಿ ಪಾಠ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಆಗಲಿ ಮೇಷ್ಟ್ರೆ ಅಂತ ವಿದ್ಯಾರ್ಥಿಗಳು ಹೇಳ್ತಾರೆ. ಇನ್ನು ಈ ಕಾಲ ಇವತ್ತು ಎಷ್ಟು ಬದಲಾಗಿದೆ, ಮೇಷ್ಟ್ರುಗಳು ಇವತ್ತು ಎಷ್ಟು ಕಷ್ಟ ಆಗಿದೆ ತರಗತಿನಲ್ಲಿ ಮಕ್ಕಳನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಪಾಠ ಮಾಡೋದು ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಆಗಿದೆ. ಕಲಿಯುಗದಲ್ಲಿ ಕಲಿ ಅಂತ ಹೇಳಿದ್ರು ಕೂಡ ಕಲಿಯೋದಿಲ್ಲ. ಕಲಿಯುಗದಲ್ಲಿ ನೀನು ಕಲಿಯಪ್ಪ ಇಷ್ಟೆಲ್ಲ ಅವಕಾಶಗಳಿದೆ ಅಂದರೂ ಕೂಡ ಅದು ಕಲಿಯೋದಿಲ್ಲ. ಅಲ್ಲಿ ಯಾಕೆ ಹೀಗಾಗಿದೆ? ಒಂದು ಅನೇಕ ಕಾರಣಗಳಿದ್ದಾವೆ. ಒಂದು ಕೂಲಿ ಕಾರ್ಮಿಕರ ಮಕ್ಕಳೇ ಒಂದು ಶಾಲೆ, ಒಂದು ಮಧ್ಯಮ ವರ್ಗದವ್ರ ಮಕ್ಕಳೇ ಒಂದು ಶಾಲೆ, ಶ್ರೀಮಂತರ ಮಕ್ಕಳೇ ಒಂದು ಶಾಲೆ. ಈ ಥರ ನಾವು ಸಮಾನತೆ ಸಮಾಜದಲ್ಲಿ ಕಾಣಬೇಕಾದದ್ದು ಶಿಕ್ಷಣದ ಮೂಲಕ. ಆದರೆ ಸಮಾನತೆಯನ್ನು ಎಲ್ಲಿ ಬಿತ್ತಬೇಕೋ ಅಲ್ಲಿ ಇವತ್ತು ಸಮಾನತೆ ಇಲ್ಲ. ಆಮೇಲೆ ಏನೋ ಒಂದು ಸ್ಟೇಟಸ್ ಅಂತ ಹೇಳ್ಕೊಳ್ಳಿಕ್ಕೆ, ನನ್ನ ಮಗ ಇಂಥ ಕಡೆ ಓದ್ತಾ ಇದ್ದಾನೆ, ಅಲ್ಲಿ ಲಕ್ಷಗಟ್ಟಲೆ ಫೀಸ್ ತಗೊಳ್ತಾರೆ ಅಂದರೆ ಒಂದು ಸ್ಟೇಟಸ್, ಅದು ಅಲ್ಲಿ ಹೇಳ್ಕೊಳ್ಳಿಕ್ಕೂ ಒಂದು ಹೆಮ್ಮೆ. ಈ ರೀತಿಯಾದಂಥ ಮನೋಭಾವನೆ ತಂದೆ ತಾಯಿಗಳಲ್ಲಿ ಬಂದುಬಿಟ್ಟಿದೆ. ಇನ್ನೊಂದು ಏನಂದರೆ, ಇವತ್ತು ಪ್ರತಿಯೊಂದು ಕೂಡ ಅಂಕ. ಅವತ್ತು 35 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆದ್ರಲ್ಲ ಅಂತ ಹೇಳ್ತಾ ಇದ್ರು. ಪೇಪರಲ್ಲೆಲ್ಲ ಬರ್ತಾ ಇತ್ತು. ನಮ್ಮ ಕಾಲಕ್ಕೆಲ್ಲ ಹಿಂದಿನ ಕಾಲಕ್ಕೆ ಪೇಪರಲ್ಲಿ ಬರ್ತಾ ಇತ್ತು. ಆದರೆ ಇವತ್ತು 95 ಮಾರ್ಕ್ಸ್ ತಗೊಂಡ್ರು ಕೂಡ 95 ಅಂತಾರೆ. ಅಂದರೆ ಮಗುವಿನ
ಆ ವ್ಯಕ್ತಿತ್ವಕ್ಕೆ ನಾವು ಬೆಲೆ ಕೊಡ್ತಾ ಇಲ್ಲ, ಅವನ ಗುಣಕ್ಕೆ ನಾವು ಬೆಲೆ ಕೊಡ್ತಾ ಇಲ್ಲ, ಕೇವಲ ಅಂಕಕ್ಕೆ ನಾವು ಬೆಲೆ ಕೊಡ್ತಾ ಇದ್ದೀವಿ. ಹೀಗಾಗಿ ಬರೀ ಮಾರ್ಕ್ಸ್ ಓರಿಯೆಂಟೆಡ್, ಬರೀ ಅಂಕ 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 ಅಂತ ಹೇಳ್ಕೊಂಡು ನಾವು ಮಗುವಿಗೆ ಏನನ್ನು ನಾವು ಕಲಿಸ್ತಾ ಇಲ್ಲ. ಪುಸ್ತಕ ಒಂದೇ. ನೀನು ಬರೀ ಟೆಕ್ಸ್ಟ್ ಬುಕ್ ಓದಬೇಕು, ಇನ್ನೊಂದೇನಾದ್ರು ನೀತಿಕತೆ ಇರ್ತಕ್ಕಂಥದ್ದು, ಒಳ್ಳೆ ಪದ್ಯ ಇರುವಂಥದ್ದು, ಒಳ್ಳೆ ಕತೆ ಇರತಕ್ಕಂಥದ್ದು ಓದ್ತಾ ಇದ್ರೆ ಅದನ್ನು ಕಿತ್ತಿಟ್ಬಿಟ್ಟು ಪುಸ್ತಕ ಓದು. ಪುಸ್ತಕದಲ್ಲಿ ಏನಿದೆ? ಜ್ಞಾನ ಬಿಟ್ಟರೆ ಮನುಷ್ಯತ್ವವನ್ನು ಕಲಿಸುವಂಥ ಯಾವ ವಿಷಯಗಳು ಕೂಡ ಪುಸ್ತಕದಲ್ಲಿ ಇಲ್ಲ. ಅದು ಕನ್ನಡದಲ್ಲಿದೆ, ಕನ್ನಡ ಪಠ್ಯ ಪುಸ್ತಕದಲ್ಲಿ ಬದುಕನ್ನು ಕಲಿಸುತ್ತೆ. ಆದರೆ ಬೇರೆ ಪುಸ್ತಕಗಳಿದ್ದಾವಲ್ಲ ಜ್ಞಾನವನ್ನು ತುಂಬುತ್ತವೆ. ಅಂಕ ಆಧಾರಿತ ಶಿಕ್ಷಣ ವ್ಯವಸ್ಥೆ ಇವತ್ತು ಬಂದದ್ರಿಂದ ಮಕ್ಕಳು ಹಿಂದಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ವ್ಯತ್ಯಾಸವನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಬರೀ 4 ಗೋಡೆಗಳ ಮಧ್ಯೆಗೆ ಅವರು ಸೀಮಿತ ಆಗಿದ್ದಾರೆ. 4 ಗೋಡೆಗಳ ಮಧ್ಯಕ್ಕೆ ಅವರು ಸೀಮಿತ ಆಗಿಬಿಟ್ಟಿದ್ದಾರೆ. ಹೊರಗಿನ ಪ್ರಪಂಚದ ಅರಿವೇ ಇಲ್ಲ ಆ ಮಕ್ಕಳಿಗೆ. ಬೇರೆ ಏನನ್ನು ನಾವು ಅವತ್ತಾಗಲ್ಲ, ನೀನು ಫೇಲ್ ಆದರೂ ಪರವಾಗಿಲ್ಲ, ಬೇರೆ ಪುಸ್ತಕ ಓದು, ಬೇರೆ ಕತೆ ಓದು, ನಮಗೆ ಅದನ್ನೆಲ್ಲ ಹೇಳ್ಕೊಳ್ತಾ ಆದರೂ ಮೇಷ್ಟ್ರು. ಕಾಗುಣಿತ ನಾವು ಪ್ರೈಮರಿ ಶಾಲೆಯಲ್ಲಿ ಓದಬೇಕಾದ್ರೆ ನಮ್ಮ ಮೇಷ್ಟ್ರುಗಳು ಕಾಕ್ ತಲ್ಕಟ್ಟು ಕಾಕಿಲಿ ಕಾ ಗುಡ್ಸು ಕಿ, ಕಾಕೊಷ್ಟು ದೀರ್ಘಾ ಕಿ, ಕಾಕ್ಕೆ ಕೊಂಬು ಕು, ಕಾಕ್ಕೆ ಇಳೆ ಕೊಂಬು ಕೂ, ಹೀಗೆಲ್ಲ ನಮಗೆ ಅದನ್ನು ಹಾಡಿನ ರೂಪದಲ್ಲಿ ಹೇಳ್ಕೊಳ್ತಾ ಇದ್ರು. 2 2 4 2 3 6 ಅಂತ ನಾವು ನಿಂತ್ಕೊಂಡು ಹಿಂಗೆ ಕೈಕಟ್ಟೆ ಹಾಕೊಂಡು ತೂಗೊಂಡು ಹೇಳ್ತಾ ಇದ್ರೆ ಇಡೀ ಮಕ್ಕಳೆಲ್ಲ ಅದನ್ನು ಹೇಳೋರು ಹಾಡಿನ ರೂಪದಲ್ಲಿ. 20ರವರೆಗೂ ಕೂಡ ನಾವು ಪುಸ್ತಕ ನೋಡ್ಕೊಳ್ಳದೆ ಮಗ್ಗಿನ ಹೇಳ್ತಾ ಇದ್ದು. ಕಾಗುಣಿತವನ್ನು ಕಾನಿಂದ ಹಿಡಿದು ಇಲ್ಲಿ ಲಾವರೆಗೂ ಕೂಡ ಹೇಳ್ತಾ ಇದ್ದು. ಇವತ್ತು ಅದು ಯಾವುದೂ ಇಲ್ಲ, ಅಕ್ಷರನೇ ಬರಲಿಕ್ಕೆ ಬರಲ್ಲ. ಈ ರೀತಿಯಾದಂಥ ಶಿಕ್ಷಣ ವ್ಯವಸ್ಥೆ ಇವತ್ತು, ಅದಕ್ಕೆ ಕೇವಲ ಶಿಕ್ಷಣ ವ್ಯವಸ್ಥೆ ಅಲ್ಲ, ಅದಕ್ಕೆ ಎಲ್ಲರೂ ಕೂಡ ಕಾರಣಕರ್ತರಾಗಿದ್ದೇವೆ ನಾವು. ಹಾಗಾಗಿ ಹಿಂದಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಮಕ್ಕಳಲ್ಲೂ ಕೂಡ ಬಹಳ ವ್ಯತ್ಯಾಸವನ್ನು ನಾವು ನೋಡ್ತೇವೆ. ಸರ್, ತಾವು ಉಪನ್ಯಾಸಕರಾಗಿ ಮೊದಲು ವಿಜಯಲಕ್ಷ್ಮಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇರ್ಕೊಂಡಿದ್ದು, ಆಮೇಲೆ ಪ್ರಾಂಶುಪಾಲರಾಗಿ ಕೂಡ ಅದೇ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸಿದ್ರಿ. ಹೌದು. ಯಾವ ವರ್ಷದಲ್ಲಿ ಪ್ರಾಂಶುಪಾಲರಾಗಿ ನೀವು ಕೆಲಸ ಮಾಡಿದ್ದು? 1990 ಜೂನ್ 16 ನಾನು ಉಪನ್ಯಾಸಕನಾಗಿ ಸೇರಿಕೊಂಡೆ. ಆಮೇಲೆ ಅಲ್ಲಿಂದ 29 ವರ್ಷ ನಾನು ಉಪನ್ಯಾಸಕನಾಗಿ ಇದ್ದೆ. ಅದೊಂದು ಏಡೆಡ್ ಕಾಲೇಜು, ಅನುದಾನಿತ ವಿದ್ಯಾಸಂಸ್ಥೆ. 2019 ನವೆಂಬರ್ 1 ನಾನು ಪ್ರಿನ್ಸಿಪಲ್ನಾಗಿ ಕೆಲಸಕ್ಕೆ ಸೇರಿಕೊಂಡೆ. 19 ನೋಡಿ, ಅದು ಕೋವಿಡ್-19 ಅಂತ ಹೇಳ್ತೇವೆ. ಅದು ಹೇಗಿತ್ತಂದರೆ, ನಾನು ಕೆಲಸಕ್ಕೆ ಸೇರ್ಕೊಂಡು ಪ್ರಿನ್ಸಿಪಲ್ ಆದ ಕೂಡಲೇ ಕೋವಿಡ್ಡು ತೀವ್ರ ಗತಿಗೆ ಹೋಗಿ ಲಾಕ್ಡೌನ್ ಆಗೋಯ್ತು. ಆಮೇಲೆ ಅದೇ ವರ್ಷ ನಾನು ಶ್ರೀಮಂಗಲ PU ಕಾಲೇಜು, ಅಲ್ಲಿ ಇದು ದ್ವಿತೀಯ PUC ಎಕ್ಸಾಮ್ ಸೆಂಟ್ರ್ ಇತ್ತು. ಆವಾಗ DD ಅವರು ಏನು ಮಾಡಿದ್ರು, ಇದನ್ನೆಲ್ಲ ಅಲ್ಲಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಾಲ್ರನ್ನ ಚೀಫ್ ಆಗಿಡೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿದ್ರು, ಅವ್ರನ್ನ ಈ ಕಡೆಗೆ ಹಾಕಿದ್ರು, ನನ್ನನ್ನು ಶ್ರೀಮಂಗಲಕ್ಕೆ ಹಾಕಿದ್ರು. ಶ್ರೀಮಂಗಲದಲ್ಲಿ ನಾನು ಪ್ರಿನ್ಸಿಪಲ್ನಾಗಿ ನಾನು ಇಲ್ಲಿ ಕೆಲಸ ಮಾಡಿದ್ಮೇಲೆ ಬಾಳೆಲೆನಲ್ಲಿ ಶ್ರೀಮಂಗಲ ಸೆಕೆಂಡ್ PUC ಸೆಂಟ್ರಿಗೆ ನಾನು ಚೀಫಾಗಿ ನನ್ನನ್ನು ಹಾಕಿದ್ರು. ಅಲ್ಲಿ ಸೆಕೆಂಡ್ PUC ಮೊದಲನೇ ವರ್ಷನೇ ಪ್ರಿನ್ಸಿಪಲ್ ಆದ ಒಂದು 3 ತಿಂಗಳಲ್ಲೇ ಸೆಕೆಂಡ್ PUC ಚೀಫ್ ಆಗಿ ಕೂಡ ಕೆಲಸ ಮಾಡಬೇಕಾಗಿ ಬಂತು. ಅದನ್ನೆಲ್ಲ ಬಹಳ ವ್ಯವಸ್ಥಿತವಾಗಿ ಅದನ್ನೆಲ್ಲ ನಿರ್ವಹಿಸಿದೆ. ನನಗೆ ತುಂಬ ಕನಸುಗಳಿತ್ತು ಪ್ರಿನ್ಸಿಪಲ್ ಆದಮೇಲೆ. ಯಾಕಂದರೆ 29 ವರ್ಷ ನನಗೆ ಕೆಲಸ ಮಾಡಿದ್ದೆ ಉಪನ್ಯಾಸಕನಾಗಿ. ಒಂದು ಡಿಪಾರ್ಟ್ಮೆಂಟ್ ಹೆಡ್ ಆದಮೇಲೆ ನಮಗೊಂದು ಸ್ವತಂತ್ರ ಇರ್ತದೆ. ನಮ್ಮ ಏನು ಕನಸುಗಳಿರ್ತವೋ, ನಮ್ಮ ಆಲೋಚನೆಗಳಿರ್ತೀವೋ, ಅದನ್ನು ನಾವು ಜಾರಿಗೆ ತರೋದಕ್ಕೆ, ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೊಂದು ಅವಕಾಶಗಳಿರ್ತವೆ. ಹಾಗಾಗಿ ನಾನೇನು ಮಾಡಿದೆ, ನಾನು ಪ್ರಿನ್ಸಿಪಲ್ ಆದರೆ ಹೀಗೆಲ್ಲ ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ಕೊಂಡಿದ್ದೆ. ಆದರೆ ದುರಾದೃಷ್ಟ, ನಾನು 3 ವರ್ಷ ಪ್ರಿನ್ಸಿಪಲ್ ಆಗಿದೆ. 2 ವರ್ಷಗಳ ಕಾಲ ಕೋವಿಡ್ನಲ್ಲಿ ಕ್ಲಾಸೇ ನಡೀಲಿಲ್ಲ, ಕಾಲೇಜೇ ನಡೀಲಿಲ್ಲ. ನಾನು ಏನು ಕನಸುಗಳಿತ್ತೋ ಆ ಎಲ್ಲ ಕನಸುಗಳು ಕೂಡ ಬರೀ ಕೋವಿಡ್ ರಜನಲ್ಲೇ ಮುಗಿದೋಯ್ತು. ಅಷ್ಟರಲ್ಲಿ 1 ವರ್ಷ ನಡೀತು. ಮಕ್ಕಳು ಎಕ್ಸಾಮ್ ಕೂಡ ಮಾಡಲಿಕ್ಕಾಗಲಿಲ್ಲ, ಹಾಗೆ ಪಾಸ್ ಕೊಟ್ಬಿಟ್ರು ಎಲ್ಲ 10th ಮಾರ್ಕ್ಸ್ ಮೇಲೆ. ಆಮೇಲೆ 1 ವರ್ಷ ಮಾತ್ರ ಇತ್ತು. ಇನ್ನು 1 ವರ್ಷ ಇರುವಾಗ ಇನ್ನು ನಮ್ಮ ಪೇಪರ್ ರಿಟೈರ್ಡ್ ಆಗೋದು, ಪೇಪರ್ ಪೆನ್ಷನ್ ಕಳಿಸೋದು, ಅದರಲ್ಲೇ ಕಾಲ ಕಳೆದು ಹೋಯ್ತು. ಇನ್ನು 1 ವರ್ಷ ಅಂತ ಏನೂ ಮಾಡಲಿಕ್ಕಾಗಲಿಲ್ಲ. ಕನಸುಗಳೆಲ್ಲ ಕೂಡ ಹಾಗೆ ಉಳ್ಕೊಂಡು, ಆದರೆ ಇರುವಷ್ಟು ದಿನದಲ್ಲಿ ಒಂದು ತೃಪ್ತಿಕರವಾಗಿ ಯೂನಿಫಾರ್ಮ್ ಆಗಿರ್ಬೋದು. ಯಾಕಂದರೆ ಒಂದೇ ರೀತಿ ಯೂನಿಫಾರ್ಮ್ ಇತ್ತು, ಆ ಯೂನಿಫಾರ್ಮ್ನ ಅದು ಮಾಡಿದ್ದು. ಎಷ್ಟೋ ಮಕ್ಕಳು ಬರ್ತಾ ಇರಲಿಲ್ಲ, ಮಕ್ಕಳನ್ನು ಕರ್ಕೊಂಡು ನಾನೇ ಕಾಡಿಗೆ ಹೋಗ್ತಾ ಇದ್ದೆ. 90% ಮಕ್ಕಳು ಬುಡಕಟ್ಟು ಮಕ್ಕಳೇ ಅಲ್ಲಿ ಕಾಲೇಜಿಗೆ ಬರ್ತಾ ಇದ್ದಿದ್ದು. ಆ ಮಕ್ಕಳಿಗೆ ಪಾಪ ಶಾಲೆ ಕಲ್ಪನೆಗಳು ಇದು ಅಲ್ಲಿರಲಿಲ್ಲ, ಅವರೆಲ್ಲ ಉಳ್ಕೊಂಡ್ಬಿಡೋರು. ನಾನೇ ಮನೆಗೆ ಅಲ್ಲಿ ಸ್ಥಳೀಯ ಮಕ್ಕಳನ್ನು ಕರ್ಕೊಂಡು ಹಾಡಿಗಳಿಗೆ ಹೋಗಿ ಆ ಮಕ್ಕಳನ್ನ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಮತ್ತೆ ಸೇರಿಸ್ತಾ ಇದ್ದೆ. ಅದು ನಾನು ಕೊನೆಯ ರಿಟೈರ್ಡ್ ಆಗೋ ವರ್ಷ ಒಬ್ಬ ಭವ್ಯ ಅಂತ ಒಂದು ಹೆಣ್ಮಗಳು, ಲೋಕಲ್ ಮಕ್ಕಳೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಗ ತಾನೇ ಆನೆ ಲದ್ದಿ ಹಾಕ್ಬಿಟ್ಟು ಮುಂದಕ್ಕೆ ಹೋಗಿದೆ, ಹೊಗೆ ಬರ್ತಾ ಇದೆ.
ಓ ಆ ಸಣ್ಣ ಮಕ್ಕಳು ಹೈಸ್ಕೂಲ್ ಅವರು ಮುಂದಕ್ಕೆ ಹೋಗ್ತಾನೆ ಇದ್ದಾರೆ. ಆನೆ ಇಲ್ಲ ಸರ್ ಎಲ್ಲೋ ದೂರವಾಗಿದೆ ಬನ್ನಿ ಅಂದರೆ ಸದಾ ಅದ್ರ ಒಳಗಡೆನೆ ಬೆಳೆದಂಥ ಮಕ್ಕಳು, ಅವ್ರಿಗೇನು ಭಯನೇ ಇಲ್ಲ, ನಮಗೆ ಭಯ. ಅಂಥದ್ರಲ್ಲಿ ಹೋಗಿ ಆ ಮಗು ಇನ್ನೊಂದು 3 ತಿಂಗಳಿದೆ ಪರೀಕ್ಷೆ, ಪಾಪ ಏನೋ ಕಷ್ಟದಲ್ಲಿ ಅದು ಫೀಸ್ ಕಟ್ಟಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಉಳ್ಕೊಂಡ್ಬಿಟ್ಟಿದೆ. ಇನ್ನು ಫೀಸ್ ಕಟ್ಟೋದು ಬೇಡಮ್ಮ, ಬಾ ನಾವು ಕಟ್ಕೊಳ್ತೀವಿ ಅಂತೇಳಿ ಕರ್ಕೊಂಡು ಬಂದು, ಇನ್ನು ಪರೀಕ್ಷೆ 3 ತಿಂಗಳಿತ್ತು. ಆ ಹುಡುಗಿನ ಕರ್ಕೊಂಡ್ಬಂದು ಸೇರಿಸ್ದೆ. 3 ತಿಂಗಳು ಓದಿದ್ದು ಹುಡುಗಿ, ಆ ಹುಡುಗಿ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗ್ಬಿಡ್ತು. PR ಭವ್ಯ ಅಂತ ಈಗಲೂ ಕೂಡ ನೆನಪಿದೆ. ಈ ರೀತಿಯಾದಂಥ ಅನೇಕ ಇದೆಲ್ಲ ಇದೆ. 2022 ಜನವರಿ 31 ಅವತ್ತು ನಾನು ರಿಟೈರ್ಡ್ ಆದೆ. ಸರ್, ಈಗ ಶಿಕ್ಷಕರಾದವರು ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಿ ಇರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ಕೊಂಡ್ರಿ? ನಾನು ಯಾವಾಗಲೂ ಹೇಳ್ತಾ ಇದ್ದೆ ಮೇಷ್ಟ್ರಿಗಳಿಗೆ, ಮೇಷ್ಟ್ರಿಗಳಾದವ್ರಿಗೆ ಮೊದಲು ಒಂದು ಶಿಸ್ತಿರಬೇಕು ಅಂತ. ಒಂದು ಡ್ರೆಸ್ ಕೋಡ್ ಭಾಳ ಇಂಪಾರ್ಟೆಂಟ್. 1990 ಜೂನ್ 16 ನಾನು ಕಾಲೇಜಿಗೆ ಬಂದೆ. ಮೈಸೂರಲ್ಲಿ ನಾನು PhD ಮಾಡ್ತಾ ಇದ್ನಲ್ಲ, ಇಲ್ಲಿ ಇಷ್ಟೊಂದು ಮಳೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಕುಶಾಲನಗರದಲ್ಲಿ ಓದಿದ್ರು ಕೂಡ ಅಷ್ಟು ಮಳೆ ಇರಲಿಲ್ಲ, ಆದರೆ ಬಾಳೆಲ್ಲ ಏರಿಯಾ ತುಂಬ ಮಳೆ ಇತ್ತು. ಇಲ್ಲಿ ಎಲ್ಲ ಮಳೆಗಾಲದಲ್ಲಿ ಈ ರೈನ್ ಶೂ ಹಾಕ್ಕೊಳ್ತಾರೆ, ಮಳೆ ಹಾಗೆ ಅದು ಶೂನ. ನನ್ನ ಹತ್ರ ಇರಲಿಲ್ಲ. ಅದು ಒಂದು ಲೆದರ್ ಚಪ್ಪಲ್ ಇತ್ತು, ಅದು ಮಳೆಗೆ ಕಿತ್ತು ಹೋಗ್ಬಿಡ್ತು. ನನಗೆ ಮತ್ತೆ ಬೇರೆ ಪರ್ಯಾಯನೇ ಇಲ್ಲ, ಕ್ಲಾಸ್ಗೆ ಹೋಗಬೇಕು. ಹವಾಯಿ ಚಪ್ಪಲ್ ಹಾಕೊಂಡು ಹೋದೆ ಕ್ಲಾಸಿಗೆ. ಎಲ್ಲ ನೋಡೋರು ನನ್ನನ್ನೇ, ಹವಾಯಿ ಚಪ್ಪಲ್ ಹಾಕ್ಕೊಂಡು ಅದು ಬಾತ್ರೂಮ್ ಬಳಸುವಂಥದ್ದು, ರಸ್ತೆಗೆ ಹಾಕೊಂಡು ಬರಬಾರ್ದು ಅಂತ ನನಗೆ ಗೊತ್ತಾದದ್ದು. ಈ ಕಲ್ಪನೆ ಇಲ್ಲಿದೆ, ಅದು ಆ ಶಿಸ್ತಿದೆ. ಆಮೇಲೆ ಇಲ್ಲೆಲ್ಲ ಹೊಡೆದು ಎಲ್ಲ ಕೆಸರಾಗ್ಬಿಟ್ಟಿತ್ತು ಬಟ್ಟೆಗೆಲ್ಲ. ಹಂಗೆ ನಾನು ಮೇಷ್ಟ್ರಿಗೆ ಅದು ಹೇಳ್ತಾ ಇದ್ದೆ ಯಾವತ್ತೂ ಕೂಡ, ನಮಗೆ ಮೇಷ್ಟ್ರ ಆದವರಿಗೆ ಮೊದಲು ಒಂದು ಡ್ರೆಸ್ ಕೋಡ್ ಇರಬೇಕು ಅಂತ. ನಮಗೆ 2 ಕಣ್ಣು ಇರ್ಬೋದು. ತರಗತಿಲಿ ನಾವು ನಿಂತ್ಕೊಂಡಾಗ ತರಗತಿನಲ್ಲಿ 60 ಮಕ್ಕಳಿದ್ರೆ 120 ಕಣ್ಣು ನಮ್ಮನ್ನು ನೋಡ್ತಾ ಇರ್ತದೆ. ನಮ್ಮ ಹಾವಭಾವ, ನಮ್ಮ ಶಿಸ್ತು, ನಾವು ಬಳಸುವಂಥ ಭಾಷೆ, ಆಮೇಲೆ ನಮಗಿರ್ತಕ್ಕಂಥ ವಿಷಯ ಜ್ಞಾನ, ಇದು ಒಬ್ಬ ಮೇಷ್ಟ್ರಿಗೆ ಇದ್ದು ಬಿಟ್ರೆ ಆ ಮೇಷ್ಟ್ರಿಗೆ ಬೇರೆ ಇನ್ಯಾವುದೂ ಇಲ್ಲ. ಅದೇ ದೊಡ್ಡ ಆಭರಣ, ಅದೇ ದೊಡ್ಡ ಸಂಪತ್ತು ಮೇಷ್ಟ್ರಿಗೆ. ಅದರಿಂದ ಮೇಷ್ಟ್ರ ಆದಂಥವ್ರು ಯಾವತ್ತೂ ಕೂಡ ನಿರಂತರವಾಗಿ ಓದಬೇಕು. ನಾವು MA ಮಾಡಿರಲಿ, PhD ಮಾಡಿರಲಿ, ನಾವೇನೂ ಓದ್ಕೊಂಡಿರಲ್ಲ. ನಾವು ಕೇವಲ ಅಲ್ಲಿ ಪರೀಕ್ಷೆಗಷ್ಟೇ ನಾವು ತಯಾರಾಗಿರ್ತೇವೆ. ಆದರೆ ನಿಜವಾದ ನಾವು ವಿಷಯ ಕಲಿಯೋದು ಎಲ್ಲಿ ಅಂತ ಹೇಳಿದ್ರೆ ಆ ಕೆಲಸಕ್ಕೆ ಹೋದ್ಮೇಲೆ. ಈಗ ಯಾವುದೋ ಒಂದು ಪದ್ಯವನ್ನು ನಾವು ಮಾಡ್ತಾ ಇರ್ತೀವಿ, ಶಿವರುದ್ರಪ್ಪನವ್ರ ಒಂದು ಪದ್ಯ ಇರ್ಬೋದು, ಕುವೆಂಪು ಅವ್ರ ಪದ್ಯ ಇರ್ಬೋದು. ಆ ಪದ್ಯದ ಬರೀ ಅಲ್ಲಿ ಏನಿದೆ ಅದರ ಅರ್ಥ ಮಾತ್ರ ಹೇಳಲಿಕ್ಕಾಗಲ್ಲ. ಆ ಪದ್ಯ ಇನ್ನೇನನ್ನ ಹೇಳ್ತದೆ, ಏನು ಸಾಮಾಜಿಕ ಚಿತ್ರಣವನ್ನು ಅದು ಕಟ್ಕೊಡ್ತದೆ. ಅಥವಾ ಒಂದು ಪರಿಸರ ಗೀತೆ ಆದರೆ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಏನೆಲ್ಲ ಚಿತ್ರಣ ಅದು ಕೊಡ್ತದೆ. ಇದೇ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕವಿಗಳು ಇನ್ನೇನೇನ ಹೇಳಿದ್ದಾರೆ. ಹಾಗೆ ನಾವು ಅದಕ್ಕೆ ಪೂರಕವಾಗಿ ನಾವು ಹೇಳಬೇಕಾದ್ರೆ ನಾವು ಹೆಚ್ಚು ಓದ್ಕೊಂಡಿರಬೇಕು. ಒಬ್ಬ ಇತಿಹಾಸದ ಮೇಷ್ಟ್ರು ಕೂಡ ಹಾಗೇನೆ. ಇತಿಹಾಸ, ಕರ್ನಾಟಕದ ಇತಿಹಾಸ ಅಂದ್ಕೊಳ್ಳೆ ಬರೀ ಕರ್ನಾಟಕದ ಬಗ್ಗೆ ಹೇಳೋದಲ್ಲ, ಅವನು ಇಡೀ ದೇಶದ ಚರಿತ್ರೆಯನ್ನು ಕೂಡ ಹೇಳಬೇಕಾಗ್ತದೆ. ಈ ಕರ್ನಾಟಕದ ಏಕೀಕರಣ ಆಗಬೇಕಾದ್ರೆ ಕರ್ನಾಟಕದ ಏಕೀಕರಣದ ಜೊತೆಯಲ್ಲೇ ಬೇರೆ ಬೇರೆ ರಾಜ್ಯಗಳು ಕೂಡ ಏಕೀಕರಣ ಅದು. ಆವಾಗ ಅದನ್ನೆಲ್ಲ ಉದಾಹರಣೆ ನಾವು ಕೊಡಬೇಕಾಗ್ತದೆ. ಹಾಗೆ ಒಬ್ಬ ಅಧ್ಯಾಪಕನಾದಂಥವನು ಅವನು ನಿಜವಾದ ಅಧ್ಯಾಪಕ ಆಗಬೇಕಾದ್ರೆ ಅವನಿಗೆ ಮೊದಲು ಒಂದು ಶಿಸ್ತಿರಬೇಕು, ಒಂದು ಡ್ರೆಸ್ ಕೋಡ್ ಅನ್ನುವಂಥದ್ದು ಭಾಳ ಮುಖ್ಯ. ಆಮೇಲೆ ನಿರಂತರವಾಗಿ ಆತ ಓದಬೇಕು. 1 ಗಂಟೆ ಓದಬೇಕಾದ್ರೆ, 1 ಗಂಟೆ ತರಗತಿನಲ್ಲಿ ಅವನು ಪಾಠ ಮಾಡಬೇಕಾದ್ರೆ ಕನಿಷ್ಠ 2 ಗಂಟೆಗಳ ಕಾಲ ಓದಬೇಕಾಗ್ತದೆ ಅವನು. ಹಾಗೆ ಓದ್ಕೊಂಡು ಹೋದರೆ ಮಾತ್ರ ನಾವು ನಿತ್ಯವೂ ಓದಬೇಕು. ನಾವು ನೆನ್ನೆ ಮಾಡಿದ್ದು ನೆನ್ನೆ ಮುಗಿದೋಯ್ತದು. ಆದರೆ ಇವತ್ತು ಇದೆಯಲ್ಲ, ಇದೇ ಪಾಠವನ್ನು ನಾನು ಕಳೆದ ವರ್ಷವೂ ಮಾಡಿರಬಹುದು, ಆದರೆ ಅದಲ್ಲ. ಇವತ್ತು ನಾನು ತರಗತಿಗೆ ಹೋಗಬೇಕಾದ್ರೂ ಕೂಡ ನಾನು ಅದಕ್ಕೆ ಪೂರಕವಾಗಿ ಓದ್ಕೊಂಡೇ ಹೋಗಬೇಕು. ಹಾಗೆ ಓದ್ಕೊಂಡು ಹೋದರೆ ಮಾತ್ರ ನಾನು ತರಗತಿನಲ್ಲಿ ಆ ಮಕ್ಕಳಿಗೆ ಯಶಸ್ವಿಯಾಗಿ ಪಾಠ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ನ್ಯಾಯ, ಆ ಮಕ್ಕಳಿಗೆ ನ್ಯಾಯ ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಮಕ್ಕಳು ನಮ್ಮ ಹತ್ರ ಬರೋದು ಯಾಕೆ? ಕಲಿಯೋದಕ್ಕೆ. ನಮ್ಮಲ್ಲೇ ಜ್ಞಾನ ಇಲ್ಲ ಅಂತ ಹೇಳಿದ್ರೆ. ಅದಕ್ಕೆ ನಾನು ಪೆರಿಯಾರ್ ಬಗ್ಗೆ ಜೀವನ ಚರಿತ್ರೆ ಓದ್ತಾ ಇದ್ದೆ. ಪೆರಿಯಾರ್ ಓದಿದ್ದು ಬರೀ 4ನೇ ತರಗತಿ. ಅಲ್ಲಿ ತರಗತಿಗೆ ಹೋದಾಗ ಪೆರಿಯಾರ್ ಪ್ರಶ್ನೆ ಮಾಡ್ತಾರೆ, ಅಧ್ಯಾಪಕರು ಉತ್ತರ ಕೊಡಲ್ಲ. ಆವಾಗ ಏನು ಮಾಡ್ತಾರೆ, ಪೆರಿಯಾರ್ ಅವತ್ತೇ ಬಿಟ್ಬಿಡ್ತಾರೆ ಕ್ಲಾಸನ್ನು. ನಾನು ತರಗತಿಗೆ ಹೋಗುವಂಥದ್ದು ನಾನು ವಿಷಯ ತಿಳ್ಕೊಳ್ಳಿಕ್ಕೆ, ಮೇಷ್ಟು ನನಗೆ ಉತ್ತರ ಕೊಡುತ್ತೆ, ಅಲ್ಲಿ ಯಾಕೆ ಹೋಗಬೇಕು? ತರಗತಿ ಅವತ್ತೇ ಬಿಟ್ಬಿಡ್ತಾರೆ. ಆಮೇಲೆ ಅವರು ವ್ಯಾಪಾರ ಶುರು ಮಾಡ್ಕೊಳ್ತಾರೆ. ವ್ಯಾಪಾರದ ಮೂಲಕ ಅಪಾರವಾದ ಜ್ಞಾನ ನೋಡಿ. ಒಬ್ಬ ವ್ಯಾಪಾರ ಮಾಡುವಂಥವ್ರಿಗೆ ಇರ್ತಕ್ಕಂಥ ಜ್ಞಾನ ಯೂನಿವರ್ಸಿಟಿ ಪ್ರೊಫೆಸರಿಗಿರಲ್ಲ. ಅದು ಲೋಕಜ್ಞಾನ ಇರ್ತದೆ ಅವರಿಗೆ. ಎಲ್ಲ ರೀತಿ ಜನರು ಅವ್ರ ಹತ್ರ ಬರ್ತಾರೆ. ಒಂದು ವ್ಯಾವಹಾರಿಕ ಜ್ಞಾನ ಬರ್ತದೆ, ಬೇರೆ ಬೇರೆ ಭಾಷೆಗಳು ಬರ್ತದೆ, ಎಲ್ಲ ರೀತಿಯ ಸಂಪರ್ಕ ಇರುತ್ತೆ ಅವರಿಗೆ. ಅಲ್ಲಿ ನೋಡಿ ಅವರು ಅಪಾರವಾದ ಜ್ಞಾನ ಪಡ್ಕೊಂಡು ಆವಾಗ ಈ ಸಾಮಾಜಿಕ ವ್ಯವಸ್ಥೆಗಳು, ಈ ಸ್ತರಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಆವಾಗ ನೋಡಿ ಅವರಿಗೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ಇಂಥ ಹೋರಾಟವನ್ನು ರೂಪಿಸ್ಲಿಕ್ಕೆ ಅವ್ರಿಗೆ ಸಾಧ್ಯ ಆದದ್ದು. ಹಾಗೆ ಮಕ್ಕಳು ಪಾಪ ಏನೂ ಗೊತ್ತಿರಲ್ಲ, ನಾವು ಹೇಳಿದ್ದನ್ನೆಲ್ಲ ಕೇಳ್ತಾ ಕುಳಿತುಕೊಂಡಿರ್ತೇವೆ. ಆದರೆ ಅಂಥ ಮುಗ್ಧ ಮಕ್ಕಳಿಗೆ
ನಾವು ಯಾವತ್ತೂ ಕೂಡ ಮೋಸ ಮಾಡಬಾರ್ದು. ಒಬ್ಬ ನಿಜವಾದ ಅಧ್ಯಾಪಕ ಅವನು ದೇವಸ್ಥಾನಕ್ಕೆ ಹೋಗೋದಲ್ಲ, ಗ್ರಂಥಾಲಯಕ್ಕೆ ಹೋಗಬೇಕು. ತನ್ನ ಮನೆಯೇ ಒಂದು ಗ್ರಂಥಾಲಯ ಮಾಡ್ಕೊಳ್ಬೇಕು. ಎಡಬಲ ಎಲ್ಲೆಲ್ಲಿ ನೋಡ್ತದೋ ಆ ಕಡೆ ಎಲ್ಲ ಪುಸ್ತಕಗಳು ಸಿಗಬೇಕು. ಹಾಗೆ ಅವನು ಓದುವ ಹುಳು ಆದರೆ ಮಾತ್ರ ಒಳ್ಳೆಯ ಅಧ್ಯಾಪಕನಾಗಲಿಕ್ಕೆ ಸಾಧ್ಯ. ಆಮೇಲೆ ಸಮಾಜವೂ ಅವನನ್ನು ಸ್ವೀಕಾರ ಮಾಡ್ತದೆ, ವಿದ್ಯಾರ್ಥಿಗಳು ಅವರನ್ನು ಪ್ರೀತಿಸ್ತಾರೆ. ಅದರಿಂದ ಒಬ್ಬ ನಿಜವಾದ ಅಧ್ಯಾಪಕರು ಅವ್ರಿಗೊಂದು ಶಿಸ್ತಿರಬೇಕು, ಓದುವ ಹವ್ಯಾಸ ಇರಬೇಕು, ಭಾಷಾ ಸಂಪತ್ತನ್ನು ಚೆನ್ನಾಗಿ ರೂಢಿಸ್ಕೊಂಡಿರಬೇಕು, ಶಿಸ್ತುಬದ್ಧವಾಗಿ ಪಾಠ ಮಾಡೋದನ್ನ ಆತ ಕಲ್ತ್ಕೊಳ್ಬೇಕು. ಸರ್, ಈಗ ಶಿಕ್ಷಣ ಕ್ಷೇತ್ರ ಅಂದರೆ ಅದು ಕೇವಲ ಉದ್ಯೋಗ, ಹಣಗಳಿಕೆ ಇಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ವಿದ್ಯಾರ್ಥಿಗಳನ್ನು ಸಮಾಜದಲ್ಲಿ ಸತ್ಪ್ರಜೆಯಾಗಿ ರೂಪಿಸುವಂತಹ ಒಂದು ಜವಾಬ್ದಾರಿ ಕೂಡ ಶಿಕ್ಷಕರ ಮೇಲಿದೆ. ಹಾಗಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಬರುವವರಿಗೆ ನಿಮ್ಮ ಒಂದು ಸಲಹೆ ಏನು ಸರ್? ನೋಡಿ, ಮೊದಲು ನಿಜವಾದ ನಾನು ಮೇಷ್ಟ್ ಆಗಬೇಕು ಅಂತ ಅಂತೇಳಿ ಬಯಸಿ ಬರ್ತಾಯಿದ್ರು. ಉದ್ಯೋಗ ಆಗ ಬೇರೆ ಬೇರೆ ಎಲ್ಲ ಸಾಕಷ್ಟು ಸಿಗ್ತಾಯಿತ್ತು. ಪೊಲೀಸ್ ಸಿಗ್ತಾಯಿತ್ತು, ಕಂಡಕ್ಟರ್ ಸಿಗ್ತಾಯಿತ್ತು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಿಗ್ತಾಯಿತ್ತು, ಹೆಲ್ತ್ ಡಿಪಾರ್ಟ್ಮೆಂಟ್ ಸಿಗ್ತಾಯಿತ್ತು. ಉದ್ಯೋಗ ಅವಕಾಶಗಳು ಜಾಸ್ತಿ ತುಂಬ ಇತ್ತು. ಹಾಗಾಗಿ ನಿಜವಾಗ್ಲೂ ನಾನು ಮೇಷ್ಟ್ ಆಗ್ಬೇಕನ್ನೋವಂಥವ್ರು ಮಾತ್ರ ಈ ಶಿಕ್ಷಣ ಕ್ಷೇತ್ರಕ್ಕೆ ಬರ್ತಾಯಿದ್ರು. ಆಮೇಲೆ ಮೇಷ್ಟ್ರಿಗಳಿಗಾಗ ಬೇರೆ ಇಲಾಖೆಗಳಿಗಿಂತ ತುಂಬ ಕಡಿಮೆ ಸಂಬಳ. ಅಯ್ಯ, ಬಡ ಮಾಸ್ಟರ್ನ ಯಾಕಪ್ಪ ನೀನು ಮದುವೆ ಆಗ್ತೀಯಾ ಅಂತ ಹೇಳ್ತಾ ಇದ್ರು. ಇದಕ್ಕೆ ಬೇಂದ್ರೆನೇ ಒಂದು ಉದಾಹರಣೆ. ಬೇಂದ್ರೆ ಮದುವೆ ಆಗ್ತಾರೆ, ಅದೊಂದು ಅವರ ಹೆಂಡತಿ ಸ್ವಲ್ಪ ಒಂದು ಸುಸ್ಥಿರವಾದಂಥ ಕುಟುಂಬದಿಂದ ಬಂದಂಥದ್ದು. ಆ ಮದುವೆ ಆದಂಥ ಹೆಣ್ಣು ಮಗಳು ಆಗ ನಲ್ಲಿಗಳಿರಲಿಲ್ಲ, ಸೇದೋ ಬಾವಿ ಇತ್ತು, ನೀರಿಗೆ ಹೋಗಬೇಕಾಗಿತ್ತು. ಊರಿಗೆ ಬಂದವಳು ನೀರಿಗೆ ಬರಲ್ವಾ ಅನ್ನೋದೊಂದು ಗಾದೆ ಮಾತು. ಹಾಗಾಗಿ ಆ ಹೆಣ್ಣು ಮಗಳು ಬೇಂದ್ರೆ ಹೆಂಡತಿ ನೀರು ತರಲಿಕ್ಕೆ ಅಂತ ಹೇಳ್ಬಿಟ್ಟು ಬಾವಿ ಹತ್ರ ಹೋಗ್ತಾರೆ. ಆ ಬಾವಿ ಹತ್ರ ನಿಂತಿರ್ತಕ್ಕಂಥ ಬೇರೆ ಮಹಿಳೆಯರೆಲ್ಲ ಆ ಬೇಂದ್ರೆ ಹೆಂಡತಿನ ಅಣಕಿಸ್ತಾರೆ. ಅಲ್ಲಮ್ಮ, ನೀನು ಹೋಗಿ ಆ ಬಡಮೇಷ್ಟನ ಮದುವೆ ಆಗಿದಾರಲ್ಲ, ನಿನಗೇನು ಕೊಡ್ತಾರೆ ಅವರು ಅಂತ. ಆಮೇಲೆ ಹೀಗೆ ಕೇಳಿದ್ರು ಅವರು ಅಂಥೇಳಿ ನೀರಿಂದ ಬಂದು ಮನೆಗೆ ಬಂದ್ಬಿಟ್ಟು ಬೇಂದ್ರೆ ಜೊತೆ ಅವ್ರ ಹೆಂಡತಿ ಹೇಳ್ತಾರೆ. ಆಗ ಬೇಂದ್ರೆ ಕೇಳ್ತಾರೆ, ನೀನೇನು ಹೇಳಿದೆ ಅಂತ. ನಾನು ನಿಮಗೇನು ತೋರಿಸೋ ಅಗತ್ಯ ಇಲ್ಲ, ಅವರು ಕೊಟ್ಟದ್ದು ನನಗೆ ಗೊತ್ತು, ಅದನ್ನು ನಿಮಗೆ ತೋರಿಸೋ ಅಗತ್ಯ ಇಲ್ಲ ಅಂತ ನಾನು ಹೇಳಿದೆ ಅಂತ. ಅದನ್ನೇ ಕುರಿತು ಬೇಂದ್ರೆ, ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಬಳಸಿಕೊಂಡೆ ವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ, ಒಂದು ಸುಂದರವಾದ ದಾಂಪತ್ಯ ಗೀತೆಯನ್ನು ಬರೀತಾರೆ ಅವರು. ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಾಗ ಗೊತ್ತು, ತೋಳುಗಳಿಗೆ ತೋಳು ಬಂದಿ ಕೆನ್ನೆ ತುಂಬ ಮುತ್ತು. ನನಗೆ ಅವನು ಪ್ರೀತಿಯಿಂದ ಕೈ ಹಿಡ್ಕೊಂಡು ಹೋಗ್ತಾನಲ್ಲ, ಅದೇ ತೋಳು ಬಂದಿ. ಅವನು ಪ್ರೀತಿಯಿಂದ ಮುತ್ತನ್ನು ಕೊಡ್ತಾನಲ್ಲ, ಅದೇ ನನಗೆ ಅಮೂಲ್ಯವಾದ ಮುತ್ತು. ನನಗೆ ಬೇರೆ ಏನು ತೋರಿಸೋದು ಬೇಕಾಗಿಲ್ಲ ನಿಮಗೆ ಅಂತ ಅವರು ಹೇಳ್ತಾರೆ. ಹಾಗೆ ಅವತ್ತಿನ ಕಾಲದಲ್ಲಿ ಒಂದು ನಿಜವಾದ ಮೇಷ್ಟ್ರ ಆಗಬೇಕು ಅಂತೇಳಿ ತುಂಬ ಕಡಿಮೆ ಇದ್ದರೂ ಕೂಡ, ಸಂಬಳ ಇದ್ದರೂ ಕೂಡ ಇಚ್ಛೆ ಪಟ್ಟು ಬರ್ತಾಯಿದ್ರು. ಇವತ್ತೇನಾಗಿದೆ, ಒಂದು ನಿಜವಾದ ಆಸಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಕೂಡ ನನಗೇನೋ ಒಂದು ಸಂಬಳ ಬಂದರೆ ಸಾಕು ಅನ್ನೋ ರೀತಿಯಲ್ಲಿ ಬರ್ತಾ ಇದ್ದಾರೆ. ಆಮೇಲೆ ಓದೋ ಪ್ರವೃತ್ತಿ ಹೊರಟೋಗಿದೆ, ಮೇಷ್ಟ್ರ ಮನೆಗಳಲ್ಲಿ ಪುಸ್ತಕ ಇಲ್ಲ, ಬರೀ ಮೊಬೈಲು. ನಿಜವಾದ ಪ್ರೀತಿಯಿಂದ ನಾನು ಮೇಷ್ಟ್ರ ಆಗಬೇಕು, ಮಕ್ಕಳಿಗೆ 4 ಅಕ್ಷರ ಕಲಿಸ್ಬೇಕು, ಸಮಾಜವನ್ನು ತಿದ್ದಬೇಕು, ನಾನು ಮೇಷ್ಟ್ರ ಆದರೆ ಕೇವಲ 4 ಗೋಡೆಗಳ ನಡುವೆ ಮೇಷ್ಟ್ರ ಅಲ್ಲ, ನಾನು ಸಮಾಜಕ್ಕೂ ಮೇಷ್ಟ್ರೆ, ಒಂದು ಮಾದರಿಯಾಗಿರಬೇಕು ಅನ್ನೋ ದೃಷ್ಟಿಯಿಂದ ಕಲ್ಪನೆ ಇಟ್ಕೊಂಡು, ಆಸಕ್ತಿ ಇಟ್ಕೊಂಡು ಬರುವಂಥವ್ರು ಮಾತ್ರ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ. ನೋಡಿ, ಒಂದು ಮಾತಿದೆ, ಒಬ್ಬ ಎಂಜಿನಿಯರ್ ತಪ್ಪು ಮಾಡಿದ್ರೆ ಒಂದು ಗೋಡೆ ಬಿದ್ದು ಹೋಗುತ್ತೆ, ಒಂದು ಕಟ್ಟಡ ಬಿದ್ದು ಹೋಗುತ್ತೆ. ಆದರೆ ಒಬ್ಬ ಮೇಷ್ಟ್ರು ತಪ್ಪು ಮಾಡಿದ್ರೆ ಇಡೀ ದೇಶವೇ ನಾಶ ಆಗುತ್ತೆ. ಒಬ್ಬ ಶಿಕ್ಷಕನ ಮೇಲೆ ಬಹಳ ಗುರುತರವಾದಂಥ ಜವಾಬ್ದಾರಿ ಇದೆ. ಆಮೇಲೆ ಆ ಸ್ಥಾನ ಬಹಳ ಗೌರವಯುತವಾದದ್ದು. ಹಿಂದೆ ಕುವೆಂಪು ಅಂತ ಮಹಾತ್ಮರು ಶಿಕ್ಷಕರಾಗಿದ್ದರು, GS ಶಿವರುದ್ರಪ್ಪ, ನಮ್ಮ GP ರಾಜರತ್ನಂ, ಇಂಥವರೆಲ್ಲರೂ ಕೂಡ ಶಿಕ್ಷಕರಾಗಿದ್ದಂಥವರು. ಇಂಥವರೆಲ್ಲ ಆದರ್ಶ ನಮ್ಮ ಕಣ್ಣು ಮುಂದೆ ಇದೆ. ಅದರಿಂದ ನಮಗೆ ಸಂಬಳ ಮುಖ್ಯ ಅಲ್ಲ. ಯಾಕಂದರೆ ಈ ಕ್ಷೇತ್ರದಲ್ಲಿ ಸಿಗುವಂಥ ಒಂದು ನೆಮ್ಮದಿ ಇದೆಯಲ್ಲ, ಸಂತೋಷ ಇದೆಯಲ್ಲ, ನಮಗೆಲ್ಲೂ ಸಿಗಲ್ಲ. ಮಕ್ಕಳಿಗೆ ನಾವು ಬೆಳಿಗ್ಗೆ ಅವ್ರು ಏನಾದ್ರು ತಪ್ಪು ಮಾಡಿದ್ರೆ, ನಾಳೆ ದಿನ ಮುಖ ತೋರಿಸ್ಬೇಡ ಹೋಗು ಅಂತ ಹೇಳಿಬಿಡ್ತೇವೆ. ಅದೇ ಮಗು ಬಂದ್ಬಿಟ್ಟು ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಸರ್ ಅಂತೇವೆ. ಆದರೆ ನೆನ್ನೆ ದಿನ ನಾವು ಬೈದಿದ್ವಲ್ಲ ಮುಖ ತೋರಿಸ್ಬೇಡ ಅಂತ ಆ ಮಗು ಬಂದು ಗುಡ್ ಮಾರ್ನಿಂಗ್ ಹೇಳುವಾಗ ನಮಗೆ ಅದೆಲ್ಲ ಮರ್ತೇ ಹೋಗುತ್ತೆ. ಆ ಮಕ್ಕಳು ಮುಂದೆ ನಿಂತ್ಕೊಂಡಾಗ ನಮಗಾಗುವಂಥ ಆನಂದ ಇದೆಯಲ್ಲ, ಬೇರೆ ಎಲ್ಲೂ ಸಿಗಲ್ಲ ನಮಗೆ. ಅಕ್ಷರಂ ಕಲಿಸಿದಾತ ಗುರು, ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತೇಳಿ. ಯಾಕೆಂದ್ರೆ ಒಂದು ಅಕ್ಷರ ಕೂಡ ಕಲಿಸಿ, ಒಂದು ಅಕ್ಷರ, ಹೌದು, ವರ್ಣ ಮಾತ್ರಂ ಅಂತ ಹೇಳಿದ್ರೆ ಒಂದು ಅಕ್ಷರವನ್ನಾದ್ರೂ ಕೂಡ ಗುರುವಿಗೆ ಇರುವಂತ ಸ್ಥಾನ, ಗುರುವಿಗೆ ಇರ್ತಕ್ಕಂಥ ಸ್ಥಾನ ಅದು. ಅದರಿಂದ ಅದು ಗುರುವಿನ ಸ್ಥಾನ ಇದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದದ್ದು. ಅದನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು. ಕಾಪಾಡ್ಕೊಂಡು ಹೋದರೆ ಅದರ ಮಹತ್ವ, ಆಮೇಲೆ ಸಮಾಜ ಗುರುಗಳಿಗೆ ಕೊಡುವಂಥ ಗೌರವ ಇದೆಯಲ್ಲ, ಅದನ್ನು ಯಾವಾಗಲೂ ಕೂಡ ನೋಡಿ. ಅಲ್ಲಮ್ಮ ಪ್ರಭು ಇನ್ನೊಂದು ಕಡೆ ಇದನ್ನು ಹೇಳ್ತಾರೆ,
ಗುರುವೇ, ಗುರು ಲಘುವಾಗಬಾರದು. ಆ ಗುರುವಿನ ಸ್ಥಾನ ಅತ್ಯಂತ ಮಹತ್ವವಾದದ್ದು. ಹೊಲದಲ್ಲಿ ರೈತ ಹೊಲ ಉಳ್ತಾ ಇರ್ತಾನೆ, ಮೇಷ್ಟ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಮೇಷ್ಟ್ರೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತಂತ ಕೇಳ್ತಾರೆ. ಶಾಲೆಗೆ ಹೋಗ್ತಾ ಇದ್ದೀನಿ. ಮೇಷ್ಟ್ರೆ, ನಿಮ್ಮ ಮಕ್ಕಳು ನಿಮ್ಗೆ ಅನ್ನ ಹಾಕ್ತಾರೋ ಏನೋ ಗೊತ್ತಿಲ್ಲ, ಆದರೆ ಈ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಂದ ನೀವು ಅನ್ನ ತಿಂತಾ ಇದ್ದೀರಿ, ಆ ಮಕ್ಕಳಿಗೆ ಮೋಸ ಮಾಡಬೇಡಿ ಅಂತ ಒಬ್ಬ ರೈತ ಆ ಮೇಷ್ಟ್ರಿಗೆ ಹೇಳಿ ಕಳಿಸ್ತಾನೆ. ಒಬ್ಬ ರೈತನಿಗಿರ್ತಕ್ಕಂಥ ಜ್ಞಾನ ಇದೆಯಲ್ಲ, ಆ ಜ್ಞಾನ ಒಬ್ಬ ಶಿಕ್ಷಕನಿಗೆ ಬರಬೇಕು. ಶಿಕ್ಷಕ ಅಂತ ಎಲ್ಲ ಸಮಾಜಕ್ಕೆ ಅಂತ ಮಾರ್ಗದರ್ಶನವನ್ನು ಕೊಡಬೇಕು. ಆದರೆ ಮಾರ್ಗದರ್ಶನ ಕೊಡುವಂಥ ಶಿಕ್ಷಕನೇ ದಾರಿ ತಪ್ಪಿ ಹೋದರೆ ಇನ್ಯಾರಿಗೆ ದೂರುವನಯ್ಯ ಕೂಡಲ ಸಂಗಮ ದೇವ. ಬಸವಣ್ಣವ್ರು ಹೇಳ್ತಾರೆ, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರಿ ಹತ್ತಿ ಉಲಿದೊಡೆ ನಿಲ್ಲಬಹುದೇ, ಬೇಲಿ ನೀರುಂಬಡೆ ನಾರಿ ತನ್ನ ಮನೆಯಲ್ಲಿ ಕೊಳುವಡೆ ಇನ್ಯಾರಿಗೆ ದೂರುವನಯ್ಯ ಕೂಡಲ ಸಂಗಮ ದೇವ. ಒಂದು ಸಮಾಜಕ್ಕೆ ನ್ಯಾಯ ನೀತಿ ಎಲ್ಲವನ್ನು ಕಲಿಸಬೇಕಾದಂಥ ಶಿಕ್ಷಕ ಒಬ್ಬ ಆದರ್ಶವಾಗಿರಬೇಕು. ಸಮಾಜವೂ ಕೂಡ ಅವರನ್ನು ಅದೇ ಸ್ಥಾನದಲ್ಲಿ ನೋಡುತ್ತೆ. ರೋಲ್ ಮಾಡೆಲ್ ಅದು. ನಾನು ಏನಾಗ್ತೀನಿ ಈಗ ನೋಡಿ, ಪ್ರತಿಯೊಂದು ಮಗುವು ಕೂಡ, ಆ ಮಗು ಆರಂಭದಲ್ಲಿ ಶಾಲೆಗೆ ಹೋದ ಕೂಡಲೇ ಆ ಮಗುವನ್ನು ಕೇಳಿದಾಗ ನೀನೇನಾಗ್ತೀಯ ಅಂತ ಅಂದರೆ ನಾನು ಮಿಸ್ ಆಗ್ತೀನಿ, ನಾನು ಮೇಸ್ಟ್ ಆಗ್ತೀನಿ ಅಂತಲೇ ಹೇಳ್ತಾ ಇರ್ತದೆ. ಯಾಕಂದರೆ ಆ ಮಗು ಶಾಲೆಗೆ ಬಂದ ಕೂಡಲೇ ನೋಡುವಂಥದ್ದೇ ಮೇಡಮ್ ದಿರನ್ನು, ಮೇಷ್ಟ್ರಿಗಳನ್ನು. ಆಮೇಲೆ ಅದು ಬೆಳೀತಾ 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 ಅದು ಅದರ ಆಸಕ್ತಿಗಳು ಬೇರೆ ಬೇರೆ ಆಗ್ತವೆ. ಈ ರೀತಿಯಾದಂಥ ಒಂದು ಆದರ್ಶ ಇದೆಯಲ್ಲ, ಇದು ಕೊನೆಯವರೆಗೂ ಕೂಡ ಮೇಷ್ಟ್ರಿಗಳು ಉಳಿಸ್ಕೊಳ್ಬೇಕು. ಇದ್ದಾರೆ, ಬಹಳ ಒಳ್ಳೆ ಮೇಷ್ಟ್ರಿಗಳಿದ್ದಾರೆ ನಮ್ಮಲ್ಲಿ. ಆ ಮೇಷ್ಟ್ರಿಗಳ ರೀತಿಯಲ್ಲಿ ಬೇರೆಯವರು ಕೂಡ ಅದೇ ರೀತಿಯಲ್ಲಿ ಬೆಳ್ಕೊಂಡು ಬಂದರೆ ನಮಗಿನ್ನೇನು ಪ್ರಶಸ್ತಿ ಬೇಕಾಗಿಲ್ಲ. ಆ ಫಲಿತಾಂಶ ಬಂದಾಗ ನಮ್ಮ ವಿದ್ಯಾರ್ಥಿ ಇಂಥ ಮಾರ್ಕ್ಸ್ ತಗೊಂಡಿದ್ದಾನೆ, ಇಷ್ಟು ಮಕ್ಕಳು ಪಾಸ್ ಆಗಿದ್ದಾರೆ ಅಂತ ಹೇಳೋದು ಇದೆಯಲ್ಲ, ಅದೇ ದೊಡ್ಡ ಪ್ರಶಸ್ತಿ. ಈಗ ನಮ್ಮ ಶಿಕ್ಷಕರ ದಿನಾಚರಣೆ ಬರುತ್ತೆ, ಸಾವಿರಾರು ಮೇಷ್ಟ್ರಿಗಳಲ್ಲಿ ಒಂದು 5-6 ಜನಕ್ಕೆ ಪ್ರಶಸ್ತಿ ಕೊಡ್ತಾರೆ. ಪ್ರಶಸ್ತಿ ಬರದೇ ಇರ್ತಕ್ಕಂಥವ್ರು ಕನಿಷ್ಠ ಅಲ್ಲ. ಏನೋ ಒಂದು ಅವ್ರನ್ನ ಒಂದು ಪ್ರೋತ್ಸಾಹಿಸ್ಲಿಕ್ಕೋಸ್ಕರ ನಾನು ಅವ್ರ ರೀತಿ ಕೆಲಸ ಮಾಡಬೇಕಂತ ಅಂತೇಳಿ ಬೇರೆಯವ್ರಿಗೂ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಪ್ರಶಸ್ತಿಯನ್ನು ಅವರು ಕೊಟ್ಟಿರಬಹುದು, ಆದರೆ ಬೇರೆಯವರು ಕನಿಷ್ಠ ಅಲ್ಲ. ಅಂಥ ಸ್ಥಾನಮಾನವನ್ನು ಪ್ರತಿಯೊಬ್ಬರು ಕೂಡ ಉಳಿಸ್ಕೊಂಡು ಹೋದಾಗ ಒಂದು ಶಿಕ್ಷಣ ಕ್ಷೇತ್ರ, ಈ ದೇಶದ ಭವಿಷ್ಯ, ಮಕ್ಕಳ ಭವಿಷ್ಯ, ಇದೆಲ್ಲವೂ ಕೂಡ ಶಿಕ್ಷಕರ ಮೇಲೆ ಅಡಗಿದೆ. ಸರ್, ವೃತ್ತಿಯಲ್ಲಿ ಶಿಕ್ಷಕರಾಗಿರುವಂತಹ ತಾವು ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿ ಕೂಡ ಗುರುತಿಸಿಕೊಂಡವರು. ಇದು ಪರಸ್ಪರ ಪೂರಕವಾದ ವಿಷಯ. ಹೌದು. ನಿಮ್ಮ ಸಾಹಿತ್ಯ ಕೃಷಿಯ ಬಗ್ಗೆ ಹೇಳಿ ಸರ್. ಡಿಗ್ರಿ ಓದ್ತಾ ಇರಬೇಕಾದ್ರೆ ನಾನು ಸೈಕಾಲಜಿ ತಗೊಂಡಿದ್ದೆ. ಆಮೇಲೆ ವೀರ್ ಶೆಟ್ರು ಅಂತ ನಮ್ಮ ಮೇಷ್ಟ್ರು, ಅವ್ರು ನೆನ್ಪು ಮಾಡ್ಕೊಳ್ಳೇಬೇಕು ಅವರನ್ನು. ಪಾಠ 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 ಅವರು ಕನ್ನಡ ಮೇಷ್ಟ್ರು. ಏನದು ದುರ್ಯೋಧನನ ವಿಲಾಪ ಪಾಠ ಮಾಡ್ತಾರೆ, ರನ್ನನ ಗದಾಯುಧ ಪಾಠ ಮಾಡ್ತಾ ಇದ್ರೆ ಭೀಮನನ್ನೇ ದರೆಗಿಳಿಸ್ತಾ ಇದ್ರು. ಧ್ವನಿನೂ ಕೂಡ ಹಾಗೆ ಇತ್ತು. ಅವರು ಕನ್ನಡ ಪಾಠ ಮಾಡ್ತಾ ಇದ್ರೆ ಅಲ್ಲಿ ಎಕನಾಮಿಕ್ಸು, ಸೋಷಿಯಾಲಜಿ, ಸೈಕಾಲಜಿ ಯಾರು ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ. ಎಲ್ಲ ಮಕ್ಕಳು ಬಂದು ಕಿಟಕಿ ತುಂಬ ನಿಂತ್ಕೊಂಡು ಪಾಠ ಕೇಳೋರು. ಅಂಥ ಮೇಷ್ಟ್ರು ನನಗೆ ಕನ್ನಡ ಪಾಠ ಸಿಕ್ಕಿದ್ದು ಮೇಷ್ಟ್ರು ನನಗೆ. ಅವರ ಪ್ರೇರಣೆಯಿಂದ ನಾನು ಕನ್ನಡ ಮೇಜರನ್ನು ತೆಗೆದುಕೊಂಡೆ. ಅಲ್ಲಿ ಡಿಗ್ರಿ ಓದ್ತಾ ಇರಬೇಕಾದ್ರೆ ಕಾಲೇಜುಗಳಲ್ಲಿ ಕವಿಗೋಷ್ಠಿ ಮಾಡೋರು. ಇದೊಂದು ಪ್ರೇರಣೆಯಿಂದ ಏನಾದರೂ ಮಾಡಿ ಬರೀಬೇಕಲ್ಲ ಅಂತೇಳಿ ಬರೆದೆ, ಒಂದು ಪದ್ಯವನ್ನು ಬರೆದೆ. ಕವಿಗೋಷ್ಠಿಲಿ ಭಾಗವಹಿಸಿದೆ, ಬರೆದೆ. ಏನೋ ಸುಮಾರಾಗಿತ್ತು, ಎಲ್ಲರೂ ಬೆನ್ನು ತಟ್ಟಿದ್ರು, ಚೆನ್ನಾಗಿದೆ ಕವಿತೆ ಅಂತ. ಆಮೇಲೆ ಹಾಗೆ ಆಸಕ್ತಿ ಬಂತು. ಲೈಬ್ರರಿಗೆ ಹೋದೆ. ಲೈಬ್ರರಿಲಿ ಪುಸ್ತಕಗಳು, ಅದನ್ನು ನೋಡಿ ಇದನ್ನು ಯಾರು ಬರೀತಾರೆ, ಬರೀಲಿಕ್ಕೆ ಸಾಧ್ಯ ಉಂಟಾ, ಇದು ನಮ್ಮಂಥವ್ರು ಬರೆಯೋದಲ್ಲ, ಇವರು ಎಲ್ಲಿದ್ದಾರೆ ಇವರೆಲ್ಲ ಅಂತ ನಮ್ಗೆ ಆಗೋದು ಅವಾಗ ಪುಸ್ತಕ ನೋಡುವಾಗ. ಆಮೇಲೆ ಇದನ್ನೆಲ್ಲ ಓದಬೇಕಲ್ಲ ಅನ್ನೋ ಆಸಕ್ತಿ. ಆಮೇಲೆ ಹಾಗೇ ಅದನ್ನು ಬೆಳ್ಕೊಂಡು ಬಂದು ಕೊನೆಗೆ ಮೇಜರ್ ಕನ್ನಡ ಪಾಸ್ ಮಾಡಿಕೊಂಡು ಆಮೇಲೆ ಗಂಗೋತ್ರಿಗೆ ಹೋದೆ. ಗಂಗೋತ್ರಿನಲ್ಲಿ MA ಕನ್ನಡ ಸೀಟ್ ಸಿಕ್ತು ನನಗೆ. ಅಲ್ಲಿ ಲೈಬ್ರರಿ ನೋಡಿ, ಅಯ್ಯಪ್ಪ, ಅದೊಂದು ದೊಡ್ಡ ಸಾಗರ. ನಾವೇನಾದ್ರೂ ಪೋಸ್ಟ್ ಗ್ರಾಜ್ಯುಯೇಷನ್ ಯಾವುದೇ ಸಬ್ಜೆಕ್ಟಲ್ಲಿ ಮಾಡಬೇಕಾದ್ರೆ ಗಂಗೋತ್ರಿಲಿ ಮಾಡಬೇಕು. ಆ ಗಂಗೋತ್ರಿಯ ವಾತಾವರಣ ಇದೆಯಲ್ಲ, ಆಮೇಲೆ ಅಲ್ಲಿ ಸಿಗುವಂಥ ಲೈಬ್ರರಿ ಇದೆಯಲ್ಲ, ಬೇರೆ ಎಲ್ಲೂ ಸಿಗಲ್ಲ. ಅಷ್ಟು ಒಳ್ಳೆ ಲೈಬ್ರರಿ ಇದೆ. ಅದನ್ನೆಲ್ಲ ನೋಡಿ ನನಗೆ ಬಹಳ ಖುಷಿ ಆಗ್ಬಿಡ್ತು. ಇದು ನಿಮಗೆ ಸ್ಫೂರ್ತಿ ಕೊಟ್ಟು? ಇದು ನನಗೆ ಸ್ಫೂರ್ತಿ. ಆ ಕನ್ನಡ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಲೈಬ್ರರಿ ಇದಾವಲ್ಲ, ಆಮೇಲೆ ಅಲ್ಲಿ ಯಾರ್ಯಾರನ್ನ ನಾವು ಪುಸ್ತಕದಲ್ಲಿ ನೋಡ್ತಾ ಇದ್ದಾವೋ ಅವರೆಲ್ಲ ನಮ್ಗೆ ಪಾಠ ಮಾಡ್ತಾವ್ರೆ. ಪ್ರೊಫೆಸರ್ ತಿಪ್ಪೇರುದ್ರಸ್ವಾಮಿ, ಪ್ರೊಫೆಸರ್ ಕಾಳೇಗೌಡ ನಾಗವಾರ, ಪ್ರೊಫೆಸರ್ ಚೆನ್ನಯ್ಯ, ಪ್ರೊಫೆಸರ್ CPK, ಇವರೆಲ್ಲರನ್ನು ಪುಸ್ತಕದ ಹಿಂದೆ ಫೋಟೋದಲ್ಲಿ ನೋಡಿದ್ದೀವಿ. ಆದರೆ ಅವರೇ ನಮ್ಮ ಕಣ್ಣು ಮುಂದೆ ನಿಂತ್ಕೊಂಡು ಪಾಠ ಮಾಡ್ತಾ ಇದ್ದಾರೆ. ಸಾಕ್ಷಾತ್ ದರ್ಶನ ಆಯಿತು, ದರ್ಶನ ಆಗ್ಬಿಡ್ತು ನಮಗೆ. ಕೊನೆಗೆ ಆ ಎಲ್ಲ ಸಾಹಿತಿಗಳ ಸಂಘ ಸಿಕ್ಕಿದೆಯಲ್ಲ, ಅಲ್ಲಿ ಏನಾದರೂ ಬರಿಬೇಕು ಅಂತ ಕನ್ನಡ ಡಿಪಾರ್ಟ್ಮೆಂಟ್ ಗಂಗೋತ್ರಿನಲ್ಲಿ ಆಗಾಗ್ಗೆ ಬೇಕಾದಷ್ಟು ಕಾರ್ಯಕ್ರಮ ನಡೀತಾ ಇದ್ದು, ಕವಿಗೋಷ್ಠಿಗಳು, ಸಾಹಿತ್ಯ ಗೋಷ್ಠಿಗಳು, ಆಮೇಲೆ ಇಡೀ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಭಾಗಗಳಿಂದ ಎಲ್ಲ ಬಂದು ವಿಚಾರ ಸಂಕಿರಣ ನಡೆಯೋದಲ್ಲಿ. ಬರೀ ಪಾಠಗಳಷ್ಟೇ ಅಲ್ಲ, ವಿಚಾರಗೋಷ್ಠಿಗಳು ನಡೀತಾ ಇತ್ತು, ದೊಡ್ಡ ದೊಡ್ಡ ಸಭೆಗಳು ನಡೀತಾ ಇತ್ತು. ಅಲ್ಲೆಲ್ಲ ನಾವು ಭಾಗವಹಿಸ್ತಾ ಇದ್ವಿ. ಅಲ್ಲಿ ಸಿಕ್ಕಿದಂಥ ಅವಕಾಶ. ಆಮೇಲೆ ಒಂದಷ್ಟೆಲ್ಲ ಬರೆದು ಎಲ್ಲ ಇಡ್ತಾ ಇದ್ದೆ.
ಹೀಗಾಗಿ ಫಸ್ಟು ನಾನು ಕವಿತೆಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. ಒಂದಷ್ಟು ಕತೆಗಳನ್ನು ಕೂಡ ಬರೆದೆ, ಆದರೆ ಕತೆಗಳು ಪ್ರಕಟ ಆಗಲಿಲ್ಲ. ಅದು ನನಗೆ ಬೇಡ ಅಂತ ಅನಿಸ್ಬಿಡ್ತು. ಆದರೆ ಕವಿತೆಗಳನ್ನು ಬರೆದೆ. ಕವಿತೆ ಬರೆದು ನಮ್ಮ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಇದ್ದಾರೆ, ನಮ್ಮನ್ನೆಲ್ಲ ತಿದ್ದಿ ತೀಡಿದಂಥ ಮೇಷ್ರು. ಇವತ್ತೇನಿದ್ರು ನಾವಿಷ್ಟು ಧೈರ್ಯವಾಗಿ ಮಾತಾಡಬೇಕಾದ್ರೆ ನಮಗೊಂದು ಎದೆಗಾರಿಕೆಯನ್ನು ತಂದುಕೊಟ್ಟಂಥವರು ನಾಗವಾರ ಅವರು. ಆಮೇಲೆ ನಾವು ಹಳ್ಳಿಯಿಂದ ಹೋದವರು, ಓದ್ಕೊಂಡಿಲ್ಲ, ಅವ್ರ ಜೊತೆ ಮಾತಾಡ್ಲಿಕ್ಕೆ ಕಷ್ಟ ಅಲ್ವ ನಮಗೆ. ಅವರೇ ಬನ್ನಿ ಇಲ್ಲಿ ಅಂತ ಕರೆದು ಕೂರಿಸ್ಕೊಳ್ಳೋರು. ಅದರಲ್ಲೂ ಹಳ್ಳಿ ಮಕ್ಕಳು ಅಂದ ಕೂಡಲೇ ಅವ್ರಿಗೆ ಭಾಳ ಇಷ್ಟ. ಅವರು ಕೊಟ್ಟಂಥ ಪ್ರೇರಣೆ, ಧೈರ್ಯ. ಆಮೇಲೆ ಸರ್, ನಾನು ಒಂದಷ್ಟು ಕವಿತೆಗಳನ್ನು ಬರೆದಿದ್ದೀನಿ, ಇದನ್ನು ನೋಡಿ ಅಂತ ಅಂದೆ. ಅದು ಏನಂತೂ ಉತ್ತಮವಾದ ಕವಿತೆಗಳು ಅಲ್ಲ, ಎಲ್ಲಿ ಬೈದು ಬಿಡ್ತಾರಂತ ನನಗೆ. ತುಂಬ ಚೆನ್ನಾಗಿದೆ ಕವಿತೆಗಳು, ಇದಕ್ಕೆ ನಾನು ಮುನ್ನುಡಿ ಬರ್ಕೊಡ್ತೀನಿ, ಇದನ್ನು ಪ್ರಕಟಿಸಿ ಅಂತ ಹೇಳಿದರು. ಕೊನೆಗೆ ಅವನ್ನೆಲ್ಲ ಸಂಗ್ರಹಿಸಿ ಮಾತು ಮೌನದ ಮಧ್ಯೆ ಅಂತೇಳಿ ನಮ್ಮ ಅಪ್ಪಿಗೆರೆ ತಿಮ್ಮರಾಜು ಇದಕ್ಕೆ ಟೈಟ್ಲ್ ಕೊಟ್ಟಿತ್ತು. ಅವರು ನಮ್ಗೆ ಭಾಳ ಸ್ಫೂರ್ತಿ. ಅಪ್ಪಗೆರೆ ತಿಮ್ಮರಾಜು, ಬರೀರಿ 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 ನೀವು ಅಂತೇಳಿ ಅವರೇ ಒಂದು ಟೈಟ್ಲು ಕೊಟ್ಟಿರೋದಕ್ಕೆ ಮಾತು ಮೌನದ ಮಧ್ಯೆ ಅಂತೇಳಿ. ಅದು ನನ್ನ ಮೊದಲ ಕವನ ಸಂಕಲನ. ಅದನ್ನು ಅಪ್ಪಗೆರೆ ತಿಮ್ಮರಾಜು ಅವರ ಗಾಯನ, ಪ್ರೊಫೆಸರ್ ಕಾಳೇಗೌಡ ನಾಗವಾರ ಅವರ ಬಿಡುಗಡೆ, ಮಡಿಕೇರಿ ಕಲಾಕ್ಷೇತ್ರದಲ್ಲಿ ಆ ಪುಸ್ತಕವನ್ನು ಬಿಡುಗಡೆ ಮಾಡಿತು. ಆಮೇಲೆ ಸಾಕ್ಷರ ಕಾವೇರಿಗೆ ಸೇರಿದ್ದೆ ನಾನು ಆವಾಗ. ಅಲ್ಲಿ ಈ ನವಸಾಕ್ಷರರಿಗೆ ಪುಸ್ತಕಗಳನ್ನು ಬರೀಬೇಕು. ನಮ್ಗೆ ಟ್ರೈನಿಂಗ್ ಇತ್ತು ಆವಾಗ. ನವಸಾಕ್ಷರ ಅಂದರೆ ಅಲ್ಲಿ ಎಲ್ಲೂ ಒತ್ತಕ್ಷರಗಳಿರಬಾರ್ದು. ಒತ್ತಕ್ಷರ ಇಲ್ಲದ ರೀತಿಯಲ್ಲಿ ಅವ್ರಿಗೆ ಪಠ್ಯ ಪುಸ್ತಕ ತಯಾರು ಮಾಡಬೇಕು, ಕತೆ ಹೇಳಬೇಕು ಅವ್ರಿಗೆ. ಅದನ್ನು ಒಂದು ಟ್ರೈನಿಂಗ್ ಕೊಟ್ಟರು ನಮಗೆ. ಅಲ್ಲಿ ನಾನು ಸುಮಾರು ಒಂದು 3 ಪುಸ್ತಕಗಳನ್ನು ಬರೆದೆ, ಭೂಮಿ ತಾಯಿ, ಚೊಚ್ಚಲ ಮಗ ಮತ್ತು ಬೇರೆ ಬೇರೆ ಪುಸ್ತಕಗಳೆಲ್ಲ. ಅಲ್ಲಿ ನನಗೆ ಸ್ವಲ್ಪ ಬರವಣಿಗೆಗೆ ಒಂದು ಹೇಗೆ ಬರೀಬೇಕು ಅಂತೇಳಿ ಒಂದು ಅಭ್ಯಾಸ ಆಯಿತು. ಆಮೇಲೆ ಹಾಗೆ ಬೇರೆ ಬೇರೆ ಓದ್ಕೊಂಡಾಗೆ ಬೇರೆ ಬೇರೆ ಪುಸ್ತಕಗಳೆಲ್ಲವನ್ನೂ ಕೂಡ ಮಾಡಿದೆ. ಆಮೇಲೆ ಅಂಬೇಡ್ಕರ್ ಬಗ್ಗೆ ಸಾಕಷ್ಟು ಓದ್ತಾ ಇದ್ದೆ ಆವಾಗ. ಅದನ್ನು ಓದೋದಕ್ಕೆ ಪ್ರೇರಣೆ ಕೊಟ್ಟಂಥವರು ಕೂಡ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಅವರೇ. ಆಮೇಲೆ ಅಂಬೇಡ್ಕರ್ ಬಗ್ಗೆ ನಾನು 3 ಪುಸ್ತಕಗಳನ್ನು ಬಂತು ನಂದು. ಒಂದು ಅಂಬೇಡ್ಕರ್ ಮತ್ತು ಸಾಮಾಜಿಕ ನ್ಯಾಯ, ಅಂಬೇಡ್ಕರ್ ಬದುಕು, ಅದು ಜೀವನ ಚರಿತ್ರೆ, ಅಂಬೇಡ್ಕರ್ ಚಿಂತನೆಗಳು ಅಂತೇಳಿ ಇದೆಲ್ಲ ಬರೆದು ಅವೆಲ್ಲ ಪ್ರಕಟ ಆಯಿತು. ಯಾವಾಗ ಸ್ವಲ್ಪ ನಾನು ಪ್ರಕಟಿಸಿ ಆಮೇಲೆ ಬೇರೆ ಬೇರೆ ಸಾಹಿತಿಗಳು ಅವನ್ನೆಲ್ಲ ಓದಿ, ಇಲ್ಲ ನೀವು ಬರೀರಿ ಅಂತೇಳಿ ನಮ್ಮ ಬೆನ್ನು ತಟ್ಟಿದ್ರು. ಆಮೇಲೆ ಆ ಸಾಹಿತಿಗಳು ಅದನ್ನೆಲ್ಲ ಬಿಡುಗಡೆ ಮಾಡಿದ್ರು. ಆವಾಗ ಒಂದು ಧೈರ್ಯ ಬಂತು. ಹಾಗೆಯೇ ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರ್ಕೊಂಡು ಬಂದೆ. ತಮ್ಮ ಅನುಭವದ ಕುರಿತು ಸರ್ ಇದುವರೆಗೆ ಅತ್ಯಮೂಲ್ಯವಾದ ಮಾತುಗಳನ್ನು ತಾವು ಹೇಳಿದ್ದೀರಾ. ಈ ಮಾತುಗಳು ನಮ್ಮ ಕೇಳುಗರಿಗೆ, ಯುವ ಜನಾಂಗಕ್ಕೆ ಸ್ಫೂರ್ತಿದಾಯಕವಾಗಲಿ ಅನ್ನೋದು ನಮ್ಮ ಹಾರೈಕೆ. ಹಾಗೆಯೇ ನಮ್ಮ ಎಲ್ಲ ಕೇಳುಗರ ಪರವಾಗಿ, ಆಕಾಶವಾಣಿಯ ಪರವಾಗಿ ತಮಗೆ ಧನ್ಯವಾದಗಳು ಸರ್. ತಮಗೂ ಶುಭ ಹಾರೈಕೆಗಳು. ನಮಸ್ಕಾರ. ನಮಸ್ಕಾರ. ನನಗೂ ಮಡಿಕೇರಿ ಆಕಾಶವಾಣಿ ಇಂಥ ಒಳ್ಳೆಯ ಅವಕಾಶವನ್ನು, ತನ್ನ ಮನದ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಧನ್ಯವಾದಗಳು. ಇದುವರೆಗೆ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಹಾಗೂ ಬಾಳೆಲೆಯ ವಿಜಯಲಕ್ಷ್ಮಿ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ ಅವರೊಂದಿಗೆ ಸಂವಾದವನ್ನು ಕೇಳಿದಿರಿ. ಇದುವರೆಗೆ ಹಿರಿಯ ಜೀವಗಳ ಭಾವ, ಹಿರಿಯ ನಾಗರಿಕರೊಂದಿಗೆ ಸಂವಾದ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಿಎಸ್ ರಫೀಕ್ ಅಹಮದ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.